ನಿಮ್ಮ ಅತ್ತೆ ಬಂದಿಲ್ವಾ, ನಿಮ್ಮ ಮಾವ ಬಂದಿದ್ರು, ಅತ್ತೆ ಯಾಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು. ಸೊ ಅಫ್ಕೋರ್ಸ್ ನಿಮ್ಗೆ ಆ ಕ್ವಶನ್ಸ್ ಕೇಳ್ತೀರಾ ಅಂತ ಅನ್ಕೊಂಡಿದ್ದೆ. ನೀವು ಕೇಳಿದ್ರೆ ಹೇಳೋಣ, ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ಆಲ್ಮೋಸ್ಟ್ ಒಂದು 12 ಗಂಟೆ ಆಗಿಬಿಟ್ಟಿದೆ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮಂಡ್ಯದಲ್ಲಿರುವಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತೊಗೊಂಡ್ರೆ ಅದು ಏನಕ್ಕೆ ಅಂತ ಅಂದರೆ, ನಾನು ಹೇಳಿದ್ದೆ ನನ್ನ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಏನಿದೆ ರಮ್ಯಾ ನವೀನ್ ಯೂಟ್ಯೂಬ್ ಚಾನಲ್ದು, ಒಂದು ಪ್ಲೇ ಬಟನ್ನ ದೇವಸ್ಥಾನದಲ್ಲಿ ಓಪನ್ ಮಾಡಬೇಕಂತ. ದೇವಸ್ಥಾನದ ಬಗ್ಗೆ ಖಂಡಿತವಾಗ್ಲೂ ಐಡಿಯಾ ಇಲ್ಲ, ಓಪನ್ ಇರುತ್ತಾ ಏನು ಎತ್ತ ಟೈಮಿಂಗ್ಸ್. ನಾವು ಒಂಥರ ಅಂದರೆ ನೆನೆ ಎಲ್ಲ ಫಂಕ್ಷನ್ ಆಗಿತ್ತಲ್ವ, ಇವತ್ತೆಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗೋಯ್ತು, 12:30 ಆಗಿಬಿಟ್ಟಿದೆ. ಸೊ ಈಗ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗೋಷ್ಟರಲ್ಲಿ ಎಷ್ಟೊತ್ತು, ಒನ್ ಅವರ್ ಜರ್ನಿ ಅಂತ. ಹೌದಾ? ಸೊ ಟೈಮ್ ಆಗಿಬಿಡುತ್ತೆ. ನಾನು ಫ್ರೆಶ್ ಅಪ್ ಆಗಿ ಸ್ಯಾರಿ ವೇರ್ ಮಾಡಿದೆ. ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ಅಮ್ಮನ ಮನೆ. ಆಂಟಿ ಅಂದರೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಅಲ್ಲೇ ಇದ್ದಾರೆ. ಸೊ ಅವ್ರ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ, ಅದೇನು ಗೊತ್ತಾ, ಫಂಕ್ಷನ್ ಆದಮೇಲೆ ಎಲ್ಲ ಫುಲ್ಲು ಅದು ನಾನ್ ವೆಜ್ ಮಾಡಿಸಿದಾಗ ಮನೆಯೆಲ್ಲ ಜಿಡ್ಡಾಗಿರುತ್ತೆ, ಅದೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಸಮಾಧಾನನೇ ಆಗಲ್ಲ. ಅದೆಲ್ಲ ಆಯಿತು. ಈಗ ಹೊರಡಬೇಕು ನಾವು. ಆ್ಯಂಡ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ತಂದಾಗ್ಲಿಂದ ಓಪನ್ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಇಲ್ವಲ್ಲ, ಓಪನ್ ಮಾಡಲ್ಲ, ನಾನು ಅಲ್ಲೇ ಓಪನ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ನೆಲ್ಲ ಹೋಗ್ಬಿಟ್ಟು ಓಪನ್ ಮಾಡೋಣ ದೇವ್ರ ಮುಂದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೊರಡಬೇಕು ನಾವು. ಸೊ ಬನ್ನಿ, ಅಲ್ಲಿ ಅಮ್ಮನ ಮನೆ ಹತ್ರ ಹೋಗಿ ಅವ್ರನ್ನೆಲ್ಲ ಪಿಕ್ ಮಾಡಿ ಹೋಗೋಣ. ಈಗ ಜಸ್ಟ್ ನಮ್ಮ ಮಾವ ಬಂದು ಹೋದ್ರು. ಅವರು ಏನೋ ಡೆಂಟಲ್ ಇದು ಕ್ಲಿನಿಕ್ಗೆ ಏನೋ ಹೋಗಬೇಕು ಅಂತ ಇದ್ರು. ನನಗೂ ಹಲ್ನೋವು ಬಂದುಬಿಟ್ಟಿತ್ತು. ನಾನು ಹಲ್ನೋವು ಬಗ್ಗೆ ಹೇಳಿದ್ದೆ ಅಲ್ವಾ. ಸೊ ಫ್ರೆಂಡ್ಸ್, ಸೂಪರ್ಬ್ ರೆಮಿಡಿ ಅದು, ಹೋಮ್ ರೆಮಿಡಿ. ಯಾವ ಥರ ಅಂತ ಅಂದರೆ, ನಾನು ಹೇಳಿದ್ನಲ್ಲ ನನಗೆ ಮೊನ್ನೆ ಹಲ್ನೋವಿತ್ತು ಅಂತ ಅಂದ್ಬಿಟ್ಟು, ಒಂದೇ ಒಂಚೂರು ಶುಂಠಿ, ಒಂದೇ ಒಂಚೂರು ಬೆಳ್ಳುಳ್ಳಿ, 1-2-3 ಲವಂಗನ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಉಂಡೆ ಮಾಡಿಕೊಂಡು ದವಡೆ ನೋವ್ತಾ ಇದ್ರೆ ಅಲ್ಲಿ ಇಟ್ಕೊಬಿಡಿ. ಒಂದು ಹಾಫ್ ಆನ್ ಅವರಲ್ಲಿ ಖಂಡಿತವಾಗ್ಲೂ ಮಾಯ ಆಗಿಬಿಡುತ್ತೆ. ನಾನು ಯಾವ ಕ್ಲಿನಿಕ್ಕಿಗೂ ಹೋಗಲಿಲ್ಲ, ಯಾವ ಹಾಸ್ಪಿಟಲ್ಗೂ ನಾನು ಹೋಗಲೇ ಇಲ್ಲ. ನಾನು ಕ್ಯೂರ್ ಆಯಿತು. ನಾನು ಅದನ್ನೇ ಹೇಳ್ತಾ ಇದ್ದೆ, ಆ ಥರ ಮಾಡಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಅವ್ರಿಗೇನೋ ಬೇರೆ ಫುಲ್ ಈ ಕಡೆ ಎಲ್ಲ ನೋವ್ತಿದೆ ಅಂತ ಹೇಳ್ತಾಯಿದ್ರು. ಈ 30 ವರ್ಷ ಆದಮೇಲೆ ಅದ್ನೋವು ಇದ್ನೋವು ಎಲ್ಲ ಶುರುವಾಗುತ್ತೆ. ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಅದನ್ನು ಹೇಳ್ತಾಯಿದ್ರು. ಬಟ್ ಎಕ್ಸ್ಪೀರಿಯನ್ಸ್ ಆದಮೇಲೆ 30 ಈಗ ನನಗೆ. ಸೊ ಸ್ಟಾರ್ಟ್ ಆಯಿತು. ಇಲ್ವಲ್ಲ, ಏನೂ ತೊಗೊತಾ ಇಲ್ಲ. ನನಗೂ ಅಷ್ಟೇ ಕಾಲು ನೋವು ಬರೋದು, ಕೈ ನೋವು ಬರೋದು, ಹಲ್ಲು ನೋವು ಕೂಡ ಬಂದ್ಬಿಡ್ತು. ಪರವಾಗಿಲ್ಲ. ಚಾರ್ಜರ್ ಕ್ಯಾರಿ ಮಾಡೋಕ್ಕಷ್ಟೇ. ಅಲ್ಲಿ ಯಾವುದಾದ್ರೂ ಅಲ್ಲಿ ಇದ್ರಲ್ಲಿ ಇರೋ ತೊಗೊಬನ್ನಿ. ಅಲ್ಲಿ ಮೇಲ್ಗಡೆ ಕಬೋರ್ಡಲ್ಲಿ ಇದೆ ನೋಡಿ, ಆರೇನು ಬಟ್ಟೆ ಇಟ್ಟಿದ್ನಲ್ಲ ನಾನು. ಸೊ ಈಗ ಹೊರಡ್ತಾ ಇದ್ವಿ. ಆ ರೆಮಿಡಿನ ಟ್ರೈ ಮಾಡಿ. ಹಲ್ಲು ನೋವು ಯಾರಿಗಾದ್ರೂ ಇದ್ದರೆ ಖಂಡಿತ ಕ್ಯೂರ್ ಆಗುತ್ತೆ. ಇನ್ನು ತಲೆನೋವು ಬಗ್ಗೆ ಹೇಳೋದಾದರೆ, ತಲೆನೋವಂತೂ ಸ್ಟ್ರೆಸ್ಗೆ ಬರೋದು. ಈಗ ಫಂಕ್ಷನ್ ಎಲ್ಲ ಮುಗೀತು, ಸ್ವಲ್ಪ ಸಮಾಧಾನ ಆಯ್ತಲ್ಲ, ನಂಗೆ ತಲೆನೋವು ಹೊರಟೋಗಿದೆ. ಸದ್ಯಕ್ಕೆ ತಲೆನೋವಿಲ್ಲ. ಈಗ ಅಮ್ಮ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಅಲ್ಲಿ ಹೋಗಿ ಅವ್ರನ್ನೂ ಪಿಕ್ ಮಾಡೋಣ. ಹಾಂ, ಇದ್ರೊಳಗೆ ಇನ್ನೊಂದು ಇಟ್ಟಿದ್ದೀರಾ? ಏನು ಇಟ್ಟಿದ್ದೀನಿ? ಚಿಕ್ಕದು ಬೇಡ. ಈಗ ಅಮ್ಮ, ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರನ್ನು ಪಿಕ್ ಮಾಡಿಕೊಂಡು ಈಗ ದೇವಸ್ಥಾನದ ಕಡೆ ಹೊರಟ್ವಿ. ಏನಂತ ಅಂದರೆ, ನಾವು ಹೊರಟಿದ್ದು ಸ್ವಲ್ಪ ಲೇಟೇ ಆಗೋಯಿತು. ನೆನ್ನೆದು ಎಲ್ಲ ಕೆಲಸಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಮುಗಿಸೋಷ್ಟು ಲೇಟ್ ಆದ್ರಿಂದ ಹೊರಡೋದು ಕೂಡ ಲೇಟ್ ಆಯಿತು. ಈಗ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಈ ಮಂಡ್ಯ ಸಾಯಿಬಾಬಾ ದೇವಸ್ಥಾನಕ್ಕೆ ಬರೋದಕ್ಕೆ ನಂಗೆ ಏನೋ ಒಂಥರ ಖುಷಿ ಆಗುತ್ತೆ. ಶಿರಡಿಗೆ ಅವಾಗವಾಗ ಹೋಗೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ, ಮಹಾರಾಷ್ಟ್ರ ತನಕ. ಬಟ್ ಸಾಯಿಬಾಬಾ ದೇವಸ್ಥಾನನ ಈ ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹತ್ತಿರದಿಂದ ದರ್ಶನ ಆಗುತ್ತೆ. ಮತ್ತು ಯಾವಾಗ್ಲೂ ಏನೋ ಕಾದು ದರ್ಶನ ಮಾಡಬೇಕು ಅನ್ನೋ ಥರ ಇರೋದಿಲ್ಲ. ಗುರುವಾರ ದಿನ ಅಂತೂ ತುಂಬ ಚೆನ್ನಾಗಿ ಪೂಜೆ ಆಗುವಂಥದ್ದು ಆ ಥರ ಎಲ್ಲ ಇರುತ್ತೆ. ಸೊ ಮಂಡ್ಯ ಸಾಯಿಬಾಬಾ ಈ ಥರ ನಮ್ಗೆ ಶಿರಡಿಗೆ ಹೋಗಬೇಕು ಅನಿಸ್ದಾಗ, ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಪ್ರತಿಯೊಂದು ಏನು ಗೊತ್ತಾ, ನಂಬಿಕೆ ಮೇಲೆ ನಿಂತಿರುತ್ತೆ. ನಾವು ಎಷ್ಟು ನಂಬಿಕೆ ಇರುತ್ತೋ ಅದ್ರ ಮೇಲೆ. ಬಾಬಾ ಹೇಳ್ತಾರೆ ಶ್ರದ್ಧಾ ಸಬೂರಿ ಅಂತ ಅಂದ್ಬಿಟ್ಟು. ಸೊ ನೀವು ನೋಡಿರ್ತೀರ, ಗೃಹ ಪ್ರವೇಶ ಟೈಮಲ್ಲಿ ನಮ್ಮ ಮನೆಯಲ್ಲಿ ಫಸ್ಟ್ ನಮ್ಮ ಮನೆಗೆ ಎಂಟ್ರಿ ಆಗಿದ್ದು ಬಾಬಾನೇ. ಅದು ನೋಡಿ ಏನೇನೋ ಆಯಿತು. ನಾವು ಆ್ಯಕ್ಚುಲಿ ಮುಂಚೆಯಿಂದ ಮನಸ್ಸಲ್ಲಿತ್ತು ನಮ್ಮ ದೇವ್ರ ಮನೆಗೆ ಅದು ಬಾಬಾದು ಟೈಲ್ಸ್ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಇಂಟೀರಿಯರ್ ಡಿಸೈನಲ್ಲಿ ಬೇರೆ ಬೇರೆ ಥರ ಎಲ್ಲ ಪ್ಲ್ಯಾನ್ ಬಂದಾಗ, ಬಟ್ ಸ್ಟಿಲ್ ಒಂಥರ ಅದೇನಾಯಿತು ಅಂದರೆ, ನಾವು ಟೈಲ್ಸ್ ಆಲ್ರೆಡಿ ತರಿಸ್ಬಿಟ್ಟಿದ್ವಿ. ಯಾವುದೇ ಕಾರಣಕ್ಕೂ ನಾನು ಬೇರೆ ಹಾಕ್ಸಲ್ಲ.
ನನಗೆ ಬಾಬಾನೇ ಬೇಕು ಅಂತ ಅಂದ್ಬಿಟ್ಟು ಹಾಕಿಸ್ದೆ. ಸೊ ಮುಂಚೆಯಿಂದನೂ ಬಾಬಾ ನಮ್ಮ ಜೊತೆ ಒಂದು 7 ಇಯರ್ಸ್ ಆಗಿರ್ಬೋದು ನಾನು ಬಾಬನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಒಂಥರ ಧೈರ್ಯ ಅವರಿದ್ದಾರೆ ಜೊತೇಲಿ ಅಂತ ಅಂದ್ಬಿಟ್ಟು. ಸೊ ಈಗ ನಾವು ಬಂದ್ವಿ, ಇಲ್ಲಿ ಬಂದು ದೀಪಗಳನ್ನ ತೊಗೊತೀವಿ. ದೀಪಗಳನ್ನ ತೊಗೊಂಡು ಇಲ್ಲಿ ಆರತಿ ಮಾಡಲಿಕ್ಕೆ, ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ಕಾಮ್ ಆಗಿರುತ್ತೆ ಗೊತ್ತಾ. ತುಂಬಾ ಒಂಥರ ಸೈಲೆಂಟಾಗಿ ಪೀಸ್ಫುಲ್ ಆಗಿರುತ್ತೆ ದೇವಸ್ಥಾನಕ್ಕೆ ಹೋದಾಗ. ಬಾಬಂದು ಎಷ್ಟು ಪವಾಡಗಳಾಗಿದೆ. ಸಾಯಿ ಸಚ್ಚರಿತೆ ಬುಕ್ನ ಓದಿದಾಗ ನಮಗೆ ಎಷ್ಟು ಅರ್ಥ ಆಗುತ್ತೆ ಅಂದರೆ, ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಅಂದರೆ, ನಾನಂತೂ ಪ್ರತಿದಿನ ಪೂಜೆ ಆದಮೇಲೆ ಅಟ್ಲೀಸ್ಟ್ 1-2 ಪೇಜ್ ಆದರೂ ಸಾಯಿ ಸಚ್ಚರಿತೆ ಓದ್ತಾ ಇದ್ದೆ. ಆದರೆ ಇವಾಗ ನನ್ನ ಬಿಸಿ ಶೆಡ್ಯೂಲಲ್ಲಿ ನಂಗೆ ಖಂಡಿತವಾಗ್ಲೂ ಓದೋದಕ್ಕೆ ಇಲ್ಲ. ಸೊ ಬಾಬಾ ಯಾವಾಗಲೂ ನನ್ನ ಜೊತೆ ಇರ್ತಾರೆ, ಮನಸ್ಸಲ್ಲಿರ್ತಾರೆ. ನಂಗೆ ಸಣ್ಣ ಪುಟ್ಟದ್ದು ಏನಾದರೂ ಬೇಕಂದ್ರೂ ಬಾಬಾ ಅಂತ ಕರಿತೀನಿ. ಸೊ ಅದೇನೋ ಒಂಥರ, ಅದು ಯಾವುದೇ ಥರ ಒಂದು ಚಿಕ್ಕ ಸಮಸ್ಯೆ ಬಂದರೂ ಕೂಡ ಅದು ಕಳೆದೋಗುತ್ತೆ. ಈಗ ನಾನು ದೀಪ ಎಲ್ಲ ಹಚ್ಚಿದ್ದಾಯಿತು. ಈಗ ನವೀನ್ ಕೂಡ ಆರತಿ ಮಾಡ್ತಾ ಇದ್ದಾರೆ. ಒಂಥರ ಫುಲ್ ಪೀಸ್ಫುಲ್ ಆಗಿತ್ತು. ಮಕ್ಕಳನ್ನು ಕೂಡ ಇವತ್ತು ಇಬ್ಬರೂ ಕರ್ಕೊಂಡು ಬಂದಿದ್ದೀನಿ. ಒಂಥರ ಖುಷಿ ಆಗ್ತಾಯಿತ್ತು. ನಮ್ಮ ಹಾರಿನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದು. ಮತ್ತು ಇಲ್ಲೇನಂತ ಅಂದರೆ, ಇಲ್ಲಿ ಅಕ್ಕಿ ಏನಾದರೂ ನಾವು ಎಣ್ಣೆ ಅಕ್ಕಿ ಇಲ್ಲಿ ಪ್ರತಿ ಗುರುವಾರ ಅನ್ನ ಸಂತರ್ಪಣೆ ನಡೆಯುತ್ತೆ. ಬಂದಂಥ ಭಕ್ತಾದಿಗಳಿಗೆ ಊಟ ಹಾಕ್ತಾರಲ್ವ. ಸೊ ನಾವು ಅಕ್ಕಿ ಎಣ್ಣೆ ಈ ಥರ ಏನಾದರೂ ಕೊಡ್ಬೋದು, ಅಲ್ಲೇ ಮಾರ್ತಾಯಿರ್ತಾರೆ. ಅಲ್ಲಿ ಅಕ್ಕಿ ತೊಗೊಂಡ್ರು ನವೀನ್, ಹಾಗೆ ನಮ್ಮ ಅಂಕಲ್ ಕೂಡ ತೊಗೊತಾ ಇದ್ದಾರೆ. ಅದನ್ನು ತೊಗೊಂಡು ನಾವು ಅಲ್ಲಿಗೆ ಹಾಕಿದ್ರೆ, ಅಲ್ಲಿ ಗುರುವಾರ ಅಡುಗೆ ಮಾಡ್ತಾರಲ್ವ, ಅದಕ್ಕೆ ಅದನ್ನ ಬಳಸ್ಕೊತಾರೆ. ಸೊ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಶಿರ್ಡಿಗೆ ಹೋಗಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ ಯಾವಾಗಲೂ. ಬಟ್ ನಿಜವಾಗ್ಲೂ ಈಗಂತೂ ಇಷ್ಟು ಪುಟ್ಟ ಮಕ್ಳು ಇಟ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟನೇ. ಬಟ್ ಇವತ್ತು ನಮಗೆ ಮಂಡ್ಯ ಸಾಯಿಬಾಬಾ ದೇವಸ್ಥಾನಕ್ಕೆ ಬರಬೇಕಂತ ಅಂದ್ಕೊಂಡಿದ್ರೂ ಆಗಿರಲಿಲ್ಲ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿತ್ತು, ನಾನು ನನ್ನ ಯೂಟ್ಯೂಬ್ ಜರ್ನಿ ಏನು ಸ್ಟಾರ್ಟ್ ಆದಾಗಲಿಂದ ಈಗ ಇಲ್ಲಿಗೆ 1 ಲಕ್ಷದ ಮೇಲೆ ನನಗೀಗ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಿಜವಾಗ್ಲೂ ಇದು ಒಂದು ತಮಾಷೆ ಮಾತು ಅಲ್ವೇ ಅಲ್ಲ. ತುಂಬ ಸ್ಟ್ರಗಲ್ ಮಾಡಬೇಕು, ತುಂಬ ಎಫರ್ಟ್ಸ್ ಹಾಕಬೇಕು, ಕೊನೆಗೆ ಅದಕ್ಕೆ ಪ್ರತಿಫಲ ಸಿಗಬೇಕು. ಅದು ಆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ಸಿಕ್ಕಿದೆ. ಆ ಪ್ಲೇ ಬಟನ್ ನಾನು ಸುಮಾರು ಸಲ ಹೇಳಿದ್ದೀನಿ ನಾನು. ಅದು ನನಗೆ ಒಂಥರ ಕ್ಯಾಶ್ ಪ್ರೈಸ್ ಸಿಕ್ತಷ್ಟೇ ನನಗೆ ಖುಷಿಯಾಗಿದೆ ಅಂತ ಅಂದ್ಬಿಟ್ಟು. ಅದನ್ನು ನಾನು ಅಂದ್ಕೊಂಡಿದ್ದೆ, ಬಾಬಾ ನನಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೆ ಆ ಒಂದು ಸಿಲ್ವರ್ ಪ್ಲೇ ಬಟನ್ನ ನಿಮ್ಮ ಸನ್ನಿಧಿಯಲ್ಲೇ ನಾನು ಅದನ್ನು ಓಪನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನನಗೆ ಯಾವುದೇ ಥರ ಅಡೆತಡೆಗಳಾಗಲಿಲ್ಲ. ಸಿಲ್ವರ್ ಪ್ಲೇ ಬಟನ್ಗೆ ಅಪ್ಲೈ ಮಾಡೋದಿರ್ಬೋದು, ಮತ್ತು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋದಕ್ಕಿರ್ಬೋದು, ಅದು ಎಲ್ಲ ಬ್ಲೆಸ್ಸಿಂಗ್ಸಿಂದನೇ. ಆ್ಯಂಡ್ ನಿಮ್ಗಳನ್ನೂ ನಾನು ನೆನೆಸ್ಕೊಳ್ಳೇಬೇಕು ಈ ಸಮಯದಲ್ಲಿ. ಖಂಡಿತವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಇದೇ ಥರ ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ. ಆ್ಯಂಡ್ ಈಗ ನೋಡಿ, ಇದು ದೇವಸ್ಥಾನ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ, ಅಲ್ಲಿ ಕಾಲಿಟ್ಟ ತಕ್ಷಣ ಒಂದು ಸಮಾಧಾನ ಸಿಗುತ್ತೆ ಮನಸ್ಸಿಗೆ. ಈಗ ನಾನು ಅದನ್ನು ಕೊಡ್ತಾಯಿದ್ದೀನಿ, ಪೂಜೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಒಂಥರ ಸಮಾಧಾನ, ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಆ ದೇವಸ್ಥಾನಕ್ಕೆ ಕಾಲು ಇಟ್ಟಿದ ತಕ್ಷಣ ಅದೊಂದು ಫೀಲ್ ಆಗುತ್ತಲ್ಲ, ಅದೊಂದು ವೈಬ್ರೇಷನ್ ಆಗುತ್ತಲ್ಲ, ಅದಂತೂ ಹೇಳೋದಕ್ಕೆ ಅಸಾಧ್ಯ. ಈಗ ಅದನ್ನು ಅರ್ಚನೆ ಮಾಡಿಸಿ ಪೂಜೆ ತೊಗೊತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅವನಿಗೊಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ನಾವು ಅದನ್ನು ಹುಡುಕ್ಬೇಕಷ್ಟೇ. ಈಗ ನೋಡಿ, ನನಗೆ ಇದೊಂದು ಪ್ಯಾಷನ್ ಆಯಿತಾ. ನನಗೆ ಅದು ಏನಂತ ಅಂದರೆ, ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ನಾನು ಚಿಕ್ಕ ವಯಸ್ಸಿಂದ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಮತ್ತು ಅಕಾಡೆಮಿಕ್ ವಿಷಯದಲ್ಲೂ ಅಷ್ಟೇ. ಒಂಥರ ಅದೊಂದು ಗುರಿ ಇಟ್ಕೊಬಿಟ್ರೆ ನಾನು ತಲುಪೋವರೆಗೂ ಬಿಡ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ ನನ್ನ ಗುರಿ ಇದಾಗಿತ್ತು. ಇದೊಂದು 4 ಕಡೆ ಹೋದಾಗ ಗುರುತಿಸಿ ನನ್ನನ್ನು ಮಾತಾಡ್ಸೋದಿರ್ಬೋದು, ಮತ್ತು ಪ್ರೀತಿ ತೋರಿಸೋದಿರ್ಬೋದು, ಇದು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ನೋಡಿ ಸಪೋರ್ಟ್ ಮಾಡೋದಿದೆಯಲ್ಲ ಮನೆಯವರು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಈ ಥರ ವ್ಲಾಗ್ಸ್ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು ಅಂತ ಈ ಥರ ಒಂದು ಆಸಕ್ತಿ ಇದ್ದರೆ, ಇನ್ನು ಕೆಲವ್ರಿಗೆ ಇನ್ನೊಂದೇನೋ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಂದು ಮೆಹಂದಿ ಹಾಕೋದ್ರಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಕೆಲವ್ರಿಗೆ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಸೊ ಅದನ್ನು ನೋಡಿ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಅಂತ ಒಬ್ಬರು ಬೇಕಾಗುತ್ತೆ. ಹಾಗೆ ನಾನು ಈ ಸಿಚುವೇಷನಲ್ಲಿ ನನ್ನ ಹಸ್ಬೆಂಡನ್ನ ನೆನೆಸ್ಕೊಳ್ಳೇಬೇಕು. ನವೀನಿಲ್ಲ ಅಂತ ಅಂದರೆ ನಾನು ಏನೂ ಮಾಡೋದಕ್ಕಾಗಲ್ಲ. ಅವ್ರ ಸಪೋರ್ಟ್, ನಾನು ಏನೇ ಒಂದು ಒಳ್ಳೆ ಕೆಲಸಗಳು ಮಾಡಿದಾಗ ನಾನು ಇದ್ದೀನಿ ಮಾಡು ಅಂತ ಅಂದ್ಬಿಟ್ಟು. ಇವನ್ ನನ್ನ ಕಾರ್ ಡ್ರೈವಿಂಗ್ ವಿಚಾರದಲ್ಲೂ ಅಷ್ಟೇ,
ಅವ್ರು ಧೈರ್ಯ ಕೊಡಲಿಲ್ಲ ಅಂತಂದರೆ ನಾನು ಇಷ್ಟು ಬೇಗ ಕಾರ್ ಡ್ರೈವ್ ಮಾಡೋದನ್ನ ಕಲಿತಾ ಇರಲಿಲ್ಲ ಅನಿಸುತ್ತೆ. ಮತ್ತು ಕಾರ್ ತೊಗೊಳ್ಳೋ ಮನಸ್ಸನ್ನು ಕೂಡ ಮಾಡ್ತಾ ಇರಲಿಲ್ಲ. ಪ್ರತಿಯೊಂದು ನೀನು ಇಂಡಿಪೆಂಡೆಂಟ್ ಆಗಿರಬೇಕು, ನಿನ್ಗೆ ಇದು ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು, ನಿನಗೆಲ್ಲ ಗೊತ್ತಿರಬೇಕು ಅಂತ ಅಂದ್ಬಿಟ್ಟು ನಾನು ಬೆನ್ನು ತಟ್ಟೋದಕ್ಕೆ ಅಂತ ಯಾವಾಗಲೂ ನನ್ನ ಹಸ್ಬೆಂಡ್ ನನ್ನ ಜೊತೆ ಇರ್ತಾರೆ. ಅದ್ರ ಜೊತೆಗೆ ನಮ್ಮಮ್ಮ ಮಕ್ಕಳು ಅಂತ ಬಂದಾಗ ಒಬ್ಬಳು ತಾಯಿ ಎಷ್ಟು ಟೈಮ್ ಕೊಡಬೇಕಾಗುತ್ತೆ, ಅವ್ರಿಗೆ ಎಷ್ಟು ಕೇರ್ ಮಾಡಬೇಕಾಗುತ್ತೆ. ಸೊ ನಮ್ಮಮ್ಮ ಕೂಡ ನನ್ನ ಈ ಒಂದು ಏನು ಇದೊಂದು ನನಗೆ ಇದೊಂಥರ ಸಾಧನೆನೇ. ಸೊ ಇದಕ್ಕೆ ಅವ್ರ ಪಾತ್ರನೂ ಕೂಡ ಇದೆ. ಅವರು ಅಷ್ಟೇ ನನ್ನ ಮಕ್ಕಳು ಏನಾದರೂ ಮಾಡಬೇಕು ಅಂತಲೇ ಬಯಸುತ್ತೆ. ಜೀವ ತಮಗೋಸ್ಕರ ಯಾವತ್ತೂ ಇದುವರೆಗೂ ಏನನ್ನೂ ಕೇಳಿಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಮಾಡು, ಏನಾಗಲ್ಲ ಮಾಡು, ನಾನು ಇದ್ದೀನಿ, ನಾನು ನೋಡ್ಕೊತೀನಿ, ನೀನು ಮಾಡು, ಹೋಗು ನೀನು ಅಂತ ಅಂದ್ಬಿಟ್ಟು ಮುಂದೆ ಬಿಡ್ತಾರೆ. ಇಂಥ ಅಮ್ಮನ ಪಡೆಯೋದಕ್ಕೂ ಕೂಡ ನಾನು ಪುಣ್ಯ ಮಾಡಿದ್ದೀನಿ. ಥ್ಯಾಂಕ್ಸ್ ಅಮ್ಮ. ಆ್ಯಂಡ್ ನವೀನ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ನಾನು ಆಲ್ರೆಡಿ ಥ್ಯಾಂಕ್ಸ್ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ಇಲ್ಲಿ ದೂನಿ ಆಯಿತಾ, ದೂನಿ ಹತ್ರ ಬಂದು ಇದನ್ನು ಹಾಕಿದ್ರೆ ಇಲ್ಲಿ ಏನಂತಂದರೆ ಇಲ್ಲಿ ಬಾಬಾ ಇದೆ. ಬಾಬಾ ಅಂತೂ ಎಷ್ಟರ ಮಟ್ಟಿಗಿದೆ ಅಂತ ಅಂದರೆ ನಿಜವಾದ ಬಾಬಾನೇ ಬಂದು ಕೂತಿದ್ದಾರೆ ಅನ್ನೋ ಥರ ಇದೆ. ಸೊ ಈ ದೂನಿಲಿ ನಮ್ಮದು ಏನೇ ಕಷ್ಟ ಕಾರ್ಪಣ್ಯಗಳೇನೇ ಇದ್ರೂ ಕಳೆದೋಗ್ಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಹಾಕಬೇಕು. ನಮ್ಮ ಹತ್ತರ್ಗಂತೂ ನೋಡಿದ್ರೆ ನಂಗೆ ಒಂಥರ ಖುಷಿ ಆಗುತ್ತೆ. ನಾನು ಏನು ಹೇಳ್ತೀನಿ ಅದೆಲ್ಲ ಹೌದಾ ಅಮ್ಮ, ಓಕೆ ಮಮ್ಮಿ ಅಂದ್ಕೊಂಡು ಮಾಡ್ತಾನೆ. ಬಾಬಾ ಮಗ್ನೆ, ಬಾಬಾ ಸಾಯಿಬಾಬಾ ನೋಡು ಅಣ್ಣ ಹೆಂಗ್ ಕೈ ಮುಗಿತವನೆ. ಬೇಡ್ಕೊ ಮಗ್ನೆ, ಬಾಬನ ಹತ್ರ ನಿಂಗೆ ಏನು ಬೇಕು ಅದೆಲ್ಲ ಕೊಡುತ್ತೆ ಬಾಬಾ. ಏನು ಬೇಡ್ಕೋತೀಯಾ? ಸುಮ್ಮನೆ ಅದೇನೋ ಹೇಳ್ತು. ಏನಂತ ಬೇಡ್ಕೋತೀಯಾ? ಫಸ್ಟ್ ತಿರ್ಗು ಇಲ್ಲಿ ಈ ಕಡೆ. ಬಾಬನ ಹತ್ರ ಏನಂತ ಕೇಳ್ಕೊತೀಯಾ? ಹಾಂ, ಆಮೇಲೆ ವಿದ್ಯೆ ಬುದ್ಧಿ, ಆರೋಗ್ಯ ಆಯಸ್ಸು, ಆಮೇಲೆ ವಿದ್ಯೆ ಬುದ್ಧಿ, ಹಾಂ, ಆಮೇಲೆ ಸುಖ ಶಾಂತಿ. ಆಯ್ತು, ಹಾಕೊಳ್ಳಿ ಬಾಬಂಗೆ ಹಾಕ್ಬಿಡು. ಹಂಗಲ್ಲ ಹಂಗಲ್ಲ ಮಗ್ನೆ. ಬಾಬಾ ಒಳ್ಳೇದು ಮಾಡಪ್ಪ. ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಪಾದಕ್ಕೆ ಇಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿ. ಫ್ರೆಂಡ್ಸ್, ಹಾಗೇನೆ ತುಂಬ ಜನ ಈ ಸಾಯಿಬಾಬಾ ಐಡಲ್ನ ನಮ್ಮಲ್ಲಿ ಇದೆಯಲ್ಲ ಅದನ್ನ ನೋಡ್ಬಿಟ್ಟು ಎಲ್ಲಿಂದ ತೊಗೊಂಡು ಬಂದ್ರಿ ಅಂತ ಕೇಳ್ತಾ ಇದ್ರಿ. ಸೊ ಆ್ಯಕ್ಚುಲಿ ನಾವು ಸೇಮ್ ಇಲ್ಲಿ ಏನಿದೆ ಇದನ್ನೇ ತೊಗೊಂಡು ಬಂದಿದ್ದು, ಇದೇ ದೇವಸ್ಥಾನದಿಂದ ಮಂಡ್ಯ ಸಾಯಿಬಾಬಾದಿಂದನೇ ಸಾಯಿಬಾಬಾ ವಿಗ್ರಹ ತಂದಿದ್ದು ನಾವು. ಪೂಜೆ ಮಾಡ್ತೀರಾ? ದೇವಸ್ಥಾನದಿಂದ ಹೊರಟ್ಬೇಕಾದ್ರೆ ನಂಗೆ ತಲೆನೋವು ಸ್ಟಾರ್ಟ್ ಆಗಿತ್ತು. ಹಾಗೆ ಊಟ ಮಾಡ್ಕೊಂಡು ಕೂಡ ಬಂದ್ವಿ. ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ಮತ್ತೆ ಶಾಪಿಂಗ್ ಹೋಗಿ ಅಂತ ಹೋಗಬೇಕು. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಸ್ಯಾರೀಸ್ ತೊಗೋಬೇಕಂತಿದ್ರು. ಇನ್ನು ಶಿವ ಮದುವೆ ಹತ್ರ ಬರ್ತಾ ಇದೆ ಅಲ್ವಾ, ಸೊ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನನ್ನ ಸಿಲ್ವರ್ ಪ್ಲೇ ಬಟನ್ನ ನಮ್ಮ ಮನೆಗೆ ತೊಗೊಂಡು ಬಂದೆ. ನಿಜ ಎಷ್ಟು ಖುಷಿ ಆಯಿತು ಗೊತ್ತಾ. ನೋಡಿ, ಇದರಲ್ಲಿ ನವೀನ್ ಅವ್ರು ಕಾಣ್ತಾ ಇದ್ದೀವಿ. ನವೀನ್, ನೀವು ಈ ಮಿರರ್ ಇದ್ರಲ್ಲಿ ಕಾಣ್ತಾ ಇದ್ದೀರಾ? ಇಲ್ಲಿಂದ ನೀವು ಕಾಣ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು ಒಂದು ಇದೆಯಲ್ಲ, ಇದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ, ಅದಕ್ಕೆ ಇದೊಂದು ರಿವಾರ್ಡ್ ಆಯಿತಾ. ತುಂಬಾ ಖುಷಿ ಆಯಿತು ಅಲ್ವಾ? ಖಂಡಿತ ಸಖತ್ ಖುಷಿ ಆಯಿತು. ಮತ್ತು ನಿನ್ನೆ ವ್ಲಾಗ್ನ ನೋಡಿಬಿಟ್ಟು ಸುಮಾರು ಜನದ್ದು ಕ್ವಶನ್ ಕಮೆಂಟ್ ಏನು ಬಂದಿತ್ತು ಅಂತ ಅಂದರೆ, ರಮ್ಯಾ ನಿಮ್ಮ ಅತ್ತೆ ಬಂದಿಲ್ವಾ, ನಿಮ್ಮ ಮಾವ ಬಂದಿದ್ರು, ಅತ್ತೆ ಯಾಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು. ಸೊ ಅಫ್ಕೋರ್ಸ್ ನಿಮ್ಗೆ ಆ ಕ್ವಶನ್ಸ್ ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೆ. ನೀವು ಕೇಳಿದ್ರೆ ಹೇಳೋಣ, ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ನೀವು ಕೊನೆಗೂ ಕೇಳಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಏನಂತ ಅಂದರೆ, ಯಾಕೆ ನಿಮ್ಮ ಅತ್ತೆ ಬಂದಿರಲಿಲ್ವಾ, ನಿಮ್ಮ ಅತ್ತೆ ಎಲ್ಲೂ ಕಾಣಿಸೇ ಇಲ್ಲ, ಯಾಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು. ಸೊ ಕೆಲವೊಂದು ಪ್ರಶ್ನೆಗಳಿಗೆ ಮೌನನೇ ಉತ್ತರ, ಬಟ್ ಸ್ಟಿಲ್ ನಾನು ಅದಕ್ಕೆ ಆನ್ಸರ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ, ಈಗ ಒಂದು ಮನೆ ಅಂತ ಅಂದಾದ್ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರೋದು ಸರ್ವೇ ಸಾಮಾನ್ಯ. ಅದು ಏನೋ ಅಮ್ಮ ಮಗನಿಗೆ ಕ್ಯಾಶುವಲ್ ಆಗಿ ಏನೋ ಒಂದು ಶುರುವಾಯಿತು. ಅಲ್ಲಿ ಅವರಿಗೆ ಬೇಜಾರಾಗಿದ್ದು, ಇನ್ನೂ ಅದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಸೀಮಂತಕ್ಕೆ ಇನ್ವೈಟ್ ಮಾಡಿದ್ವಿ, ಬರಲಿಲ್ಲ.
ಆಮೇಲೆ ನಮ್ಮ ಆರ್ಯ ಹುಟ್ಟಾದ್ಮೇಲೆ ಅವತ್ತು ಅವ್ರು ಶಿರ್ಡಿಯಿಂದ ಜಸ್ಟ್ ಬಂದಿದ್ರು. ಒಂದು 5 ನಿಮಿಷ ಬಂದರು ಹಾಸ್ಪಿಟಲಲ್ಲಿ. ನನ್ನೂ ಕೂಡ ಅವ್ರು ಮಾತಾಡಿಸ್ಲಿಲ್ಲ. ನನಗೆ ಸೆಕ್ಷನ್ ಆಪ್ರೇಷನ್ ಆಗಿತ್ತು, ಡೆಲಿವರಿ ಆಗಿತ್ತು. ಅವಾಗ ಅವ್ರು ನನ್ನನ್ನು ಏನು ಆರಾಮಾಗಿದೆಯಾ, ಹುಷಾರಾಗಿದೆಯಾ ಅಂತಲೂ ನನ್ನನ್ನೇನು ಮಾತಾಡಿಸ್ಲಿಲ್ಲ. ನಮ್ಮ ಮಾವ ನನ್ನನ್ನು ಮಾತಾಡ್ಸಿದ್ರು. ಅವ್ರ ಮಗು ಹತ್ರ ಹೋದ್ರು, ಮಗು ಎತ್ಕೊಂಡ್ರು, ಅವನು ನೋಡಿದ್ರು, ಅವ್ನ ಕೈಗೆ ದುಡ್ಡು ಕೊಟ್ಟರು, ಒಂದು ಸೆಲ್ಫಿ ತೊಗೊಂಡ್ರು, ಮಗು ಜೊತೆ ಹೊರಟರು. ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಇದ್ದಿದ್ದು, ಹೊರಟರು. ಸೊ ಆ ಟೈಮಲ್ಲಿ ನನಗೆ ಕೆಲವ್ರು ಕಮೆಂಟ್ ಹಾಕಿದ್ರು, ರಮ್ಯಾ ನಿಮ್ಮನ್ನು ಮಾತೇ ಆಡಿಸ್ಲಿಲ್ವಲ್ಲ, ನನಗೂ ಈ ಅನುಭವ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ಫ್ಯಾಮಿಲಿಲೂ ಏನಾದರೂ ಒಂದು ಸಣ್ಣ ಪುಟ್ಟದಿರುತ್ತೆ. ಆದರೆ ಸಮಯ ಕಳೆದಂತೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ ನೋಡಿ. ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಜೊತೆಗೆ ಸಮಯ ಎಲ್ಲವನ್ನ ಸರಿ ಮಾಡುತ್ತೆ. ಹಾಗಾಗಿ ನಾವು ದುಡುಕಿ ಇವತ್ತು ಅಯ್ಯೋ ನಮ್ಮ ಅತ್ತೆ ಹಿಂಗೆ, ನನ್ನ ಸೊಸೆ ಹಿಂಗೆ, ನನ್ನ ಮಗ ಹಿಂಗೆ, ನಮ್ಮ ಅಮ್ಮ ಹಿಂಗೆ ಅಂತ ಅನ್ಕೊಂಡು ನಾವು ಒಂದು 4 ಗೋಡೆಗಳ ಮಧ್ಯೆ ಇರಬೇಕಾಗಿರೋ ವಿಚಾರನ ಫುಲ್ ಓಪನ್ ಅಪ್ ಆಗಿ ಹಂಗೆ ಹಿಂಗೆ ಅಂತ ಅನ್ಕೊಂಡು ಈ ಕೋಪದಲ್ಲಿ ಇರ್ತೀವಿ. ಈಗ ಅವ್ರಿಗೆ ನಮ್ಮ ಮೇಲೆ ಬೇಜಾರಿರುತ್ತೆ, ನಮಗೆ ಅವ್ರ ಮೇಲೆ ಬೇಜಾರಿರುತ್ತೆ. ಹಂಗಂತ ಅಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಅನ್ಕೊಂಡು ಇವತ್ತು ಮಾತಾಡ್ಬಿಟ್ಟು ಇನ್ನೊಂದು 4 ದಿನ ಆದಮೇಲೆ ಚೆನ್ನಾಗೇ ಇರ್ತೀವಿ, ಚೆನ್ನಾಗಿ ಆಗೇ ಆಗ್ತೀವಿ. ಆ ನಂಬಿಕೆ ನನಗಿದೆ. ಈಗೇನು ಮನಸ್ತಾಪ, ಬೇಜಾರು, ಈಗ ನೋಡಿದ್ರಿ, ನಾನು ಹೇಳ್ದೆ ಅಲ್ವಾ, ಆರಿನ ಬಂದು ನೋಡ್ಕೊಂಡು ಹೋಗಿದ್ದು. ಅವ್ರಿನ್ನು ಕಮೆಂಟು ಮಾಡಿದ್ರಿ, ನಿಮ್ಮ ಅತ್ತೆ ಮಾವ ಮಗು ನೋಡೋದಿಕ್ ಬಂದೇ ಇಲ್ವಾ ರಮ್ಯಾ, ನೀವು ಹಾಸ್ಪಿಟಲಲ್ಲಿ ತೋರಿಸಿದ್ದು ಇನ್ನು ಬ್ಲಾಗಲ್ಲಿ ಎಲ್ಲೂ ತೋರಿಸೇ ಇಲ್ಲ ಅಂತ. ಬಂದಿಲ್ಲ, ಏನು ಮಗು ನೋಡೋದಕ್ಕೆ ಅಂತಾನು ನಮ್ಮ ಅತ್ತೆ ಮನೆಗೆ ಬಂದಿರಲಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ವಿ. ನೋಡಿ ಆ ಗ್ಯಾಪಲ್ಲಿ ಏನಾಗೋಯ್ತು ಅಂದರೆ ನನಗೆ ಆ್ಯಕ್ಚುಲಿ ಹೋಗಕ್ಕೆ ಇಷ್ಟ ಇಲ್ಲ. ಇವಳು ಇಲ್ಲ, ನಾವು ಈಗ ಟ್ರಾವೆಲ್ ಮಾಡ್ಬಿಟ್ಟಿದ್ದೀವಿ, ವಾಶ್ರೂಮ್ಗೆ ಹೋಗ್ಬೇಕು. ನಾನು ಅದೇ ಹೇಳಿದೆ ಹಿಂದೆ. ಅದೇನಾಗುತ್ತೆ ಅಂದ್ರೆ ಆನ್ ದಿ ವೇನೆ ನಮ್ಮ ಊರ್ ಮುಂದೆನೆ ಹೋಗ್ಬೇಕು, ಊರು ಪಾಸ್ ಆಗ್ಬೇಕು. ಕಲ್ಯಾಣಪುರ ಇವ್ರ ಅಮ್ಮನ ಮನೆ ಏನಿದೆ ಅಲ್ಲೇ ನಾವು ಪಾಸ್ ಆಗ್ಬೇಕು. ಬೇರೆಯವ್ರಾದ್ರೆ ಏನು ಮಾಡ್ತಾರೆ, ಆಟ ಸಾಧಿಸ್ತಾರೆ, ನಮ್ಮ ಮತ್ತೆ ಅವರೇ ಮಾತಾಡಿಸ್ತಲ್ಲ, ನಾನೇ ಹೋಗ್ಬೇಕು ಹಂಗೆ ಹಿಂಗೆ ಅಂತ. ಬಟ್ ನಾನು ಹೆಂಡ್ತಿ ನಾನೇ ಕೋಪ ಮಾಡ್ಕೊಂಡಿದ್ರು, ಇಲ್ಲ ನಡಿ ಹೋಗೋಣ ಅಂದ್ಬಿಟ್ಟು ಹೋದ್ರು ಮನೆಗೆ. ನನಗಾಗಿ ಇಷ್ಟ ಇರಲಿಲ್ಲ, ಯಾಕೆಂದ್ರೆ ಅವರೇ 5-6 ತಿಂಗಳಿಂದ ಬಂದಿಲ್ಲ, ನಾವ್ಯಾಕೆ ಹೋಗ್ಬೇಕು, ಅವರೇ ಬೇಕಾದ್ರೆ ಅನ್ನೋದೊಂದು ಬೇಜಾರಿತ್ತು. ಬಟ್ ನಾನೇನೋ ಗೊತ್ತಾ, ಅವ್ರಿಗೆ ಬೇಜಾರಿದ್ಯಾ ಬಿಡು, ಯಾರು ಏನಾದ್ರೂ ಏನಾಗುತ್ತೆ ಗೊತ್ತಾ, ಮಕ್ಕಳ ಮೇಲೆ ಏನೋ ಕೋಪ ಇರ್ತದೆ, ಇನ್ನೊಬ್ಬರ ಮೇಲೆ ಏನೋ ಕೋಪ ಇರ್ತದೆ. ಬಟ್ ಆ ಮೊಮ್ಮಕ್ಕಳು ಮೇಲಾದ್ರೂ ಪ್ರೀತಿ ಇರಬೇಕು. ಬಟ್ ಅದು ನಮಗೆ ಬೇಜಾರಾಗಿತ್ತು. ಆಮೇಲೆ ಏನ್ ಗೊತ್ತಾ, ಎಲ್ರಿಗೂ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಈಗ ನಮ್ಮನ್ನ ಕೇಳಿದ್ರೆ ಇಲ್ಲ, ನಮ್ಮಿಂದ ಅವರಿಂದ ನಮಗ್ ಬೇಜಾರಾಗಿದೆ, ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಮಾಡಿದ್ ಸರಿ. ಅದನ್ನ ಅವ್ರನ್ನ ಕೇಳಿದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಮಾಡಿದ್ ಸರಿ ಅನ್ನೋ ತರನೇ ಇರುತ್ತೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದು ಮ್ಯಾಟ್ರ್ ಅಲ್ಲ. ಒಂದು ಪರಿಸ್ಥಿತಿಗಳನ್ನ ಗೊತ್ತಾ, ನಾವು ಈಗ ರಮ್ಯಾ ಹೇಳಿಲ್ಲ ನೀನು ಇದು ಮಾಡಬೇಕು, ಮಗಾಗಿ ಹಂಗೆಲ್ಲ ಮಾಡಬಾರ್ದು ಅಂತ ಅವಳೇ ಹೇಳ್ತಾ ಇರ್ತಾಳೆ. ಮಾಡು, ಏನು ಮಾಡೋಕ್ಕಾಗುತ್ತೆ, ಅವ್ರೇನೋ ಹೋದ್ವಿ ನಾವು ಆ್ಯಕ್ಚುಲಿ, ಆಯ್ತಾ, ಓದಾದ್ಮೇಲೆ ನಮ್ಮ ಅತ್ತೆ ನಾನೇ ಅವ್ರು ನಾವು ಓದಾಗ್ಲೂ ಏನು ಮಾತಾಡ್ಸ್ಲಿಲ್ಲ. ಅವರು ನಾನೇ ಅಮ್ಮ ಕೂಮೇಲಿದೆ, ಏನು ನೀರು ಕೊಡಿ ಅಂತ ಅನ್ಕೊಂಡು ನಾನೇ ಮಾತಾಡ್ಸ್ದೆ. ನಾನು ಕೇಳಿದನ್ನು ಅವ್ರು ಕೊಟ್ಟರು, ಅವಾಗ್ಲೂ ಏನು ಮಾತಾಡ್ಸ್ಲಿಲ್ಲ. ಸರಿ ಬಿಡು ಅಂತ ಅನ್ಬಿಟ್ಟು ಕೋಪದಲ್ಲಿ ಮಾತಾಡ್ಬಿಟ್ಟಿರ್ತೀವಿ, ಏನೋ ಒಂದು ಆಗಿರ್ತದೆ. ಮನೆಯವ್ರ ಜೊತೆ ಮಾತಾಡ್ತೀವಿ, ಯಾರ ಜೊತೆ ಮಾತಾಡಕ್ಕಾಯ್ತದೆ, ಅದು ಅವ್ರ ಮಗನ ವಿಷಯಕ್ಕೆ, ಅಮ್ಮ ಮಗನ ಕಾನ್ವರ್ಸೇಷನ್ ಅಲ್ಲೇ ಗೃಹ ಪ್ರವೇಶದಲ್ಲಿ ಸ್ವಲ್ಪ ಏನೋ ಸಣ್ಣ ಪುಟ್ಟ ಆಯಿತು. ಸಣ್ಣ ಪುಟ್ಟ ಮನೆ ಅಂದಮೇಲೆ ಫಂಕ್ಷನ್ ನಡೆಯೋ ದೊಡ್ಡ ಕಾರ್ಯಗಳಲ್ಲಿ ಏನೋ ಮಾತಂದಿರ್ತೀವಿ, ಅದು ಅವ್ರಿಗೇನೋ ಹೊರಟಾಗಿರ್ತದೆ, ಅವ್ರೇನು ಬಂದಿರೋದು ನಮ್ಗೆ ಹೊರಟಾಗಿರುತ್ತೆ. ಅದನ್ನು ಏನೋ ಸಿಚುವೇಶನ್ ತಕ್ಕಂತ ಏನೋ ಮಾತಾಡ್ಬಿಟ್ಟಿರ್ತೀವಿ. ಬಟ್ ಯಾರು ಮಾತಾಡಬೇಕು ಅಂತ ಮಾತಾಡ್ರಲ್ಲ, ಅಥವಾ ಅದನ್ನ ಏನೋ ಉದ್ದೇಶಪೂರ್ವಕವಾಗಿ ಮಾತಾಡ್ರಲ್ಲ, ಕ್ಷಮ್ಸಕ್ ಆಗದಿರೋಂಥದ್ದು ಏನೂ ಅಲ್ಲ, ಅಥವಾ ಅವರು ಏನು ನಮ್ಗೇನು ಮಾತಾಡಿಲ್ಲ. ಸೊ ಅದನ್ನೇನು ಅಷ್ಟೊಂದು ಡ್ರ್ಯಾಗ್ ಮಾಡೋದೆಲ್ಲ ಇಲ್ವೇ ಇಲ್ಲ, ಆಯ್ತಾ. ಅದ್ರಲ್ಲೂ ನನಗಂತೂ ನಾನು ಮಾತಾಡೋ ತಪ್ಪು ಅಲ್ವೇ ಅಲ್ಲ. ಎಲ್ರಿಗೂ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಹಂಗೆ ಅನ್ಸುತ್ತೆ. ನಿಮ್ಮ ಅಮ್ಮನ್ಗೂ ಅವ್ರು ಮಾಡಿದ್ ಸರಿ ಅಂತಾನೆ ಅನ್ಸುತ್ತೆ, ನಿನಗೆ ನೀನ್ ಮಾಡಿದ್ ಸರಿ ಆಯ್ತು ಬಿಡಿ, ಅದೆಲ್ಲ ಆಯ್ತಲ್ವಾ, ಏನೋ ಆಯ್ತು. ಸೀಮಂತಕ್ಕೂ ಬರ್ಲಿಲ್ಲ ಸರಿ, ಮೊಮ್ಮಗ ಹುಟ್ಟದ, ಅವಾಗ ಬಂದೋದವ್ರು ಇನ್ ಬರ್ಲೇ ಇಲ್ಲ. ಆಮೇಲೆ ನಾನೇ ಕರ್ಕೊಂಡು ಹೋಗಿದ್ದೆ 1-2-3 ಸಲ. ಅವ್ರ ಮನೇಲಿ ಮಾತಾಡ್ಸಿಲ್ಲ ಅಂದ್ರು ಮೊಮ್ಮಕ್ಳನ್ನಾರು ನೋಡ್ಕೊಳ್ಳಿ ಅಂತ ಅನ್ಬಿಟ್ಟು ಪ್ರತಿ ಸಲ ನಾನೇ ಸೋತು ಹೋಗ್ತೀನಿ. ಆಯ್ತು ಬಿಡಿ ಅಂತ ಅನ್ಬಿಟ್ಟು. ಬಟ್ ನಮ್ಮ ಮಾವ ಅಂತೂ ಅವ್ರು ಯಾವ ತರ ಅಂತ ಅಂದ್ರೆ, ಅವ್ರಿಗೆ ಒಟ್ಟಿನಲ್ಲಿ ಸಮಾಜ ಹೆಂಗೆ ಅನ್ನೋದು ಅರ್ಥ ಆಗ್ಬಿಟ್ಟಿದೆ. ಏನರ್ಥ ಆಯ್ತು? ಅವರು ಸೊಸೆ ಆಗಿ ಬಂದಾಗ ಅತ್ತೆ ಸರಿ ಇಲ್ಲ ಅಂತಾರೆ, ಅವ್ರ ಅತ್ತೆ ಆದಾಗ ಸೊಸೆ ಸರಿ ಇಲ್ಲ. ಹೆಣ್ಮಕ್ಳು ಕಥೆನೇ ಇಷ್ಟು ಸಮಾಜ ಆಗ್ಬಿಟ್ಟಿದೆ. ಅವ್ರು ಸೊಸೆ ಆಗಿದ್ದಾಗ ಇಲ್ಲ ನಮ್ಮ ಅತ್ತೆ ಸರಿ ಅಂತ ಅವರು ಅನ್ನಲ್ಲ. ಬಟ್ ನಾನು ಹೇಳ್ತೀನಿ ನಮ್ಮ ಅತ್ತೆನ ನಾನು 100% ನಾನು ದೂಷಿಸಲ್ಲ. ನಮ್ಮತ್ತೆ ನಾನು ಹೇಳ್ತೀನಲ್ಲ, ಇವಾಗ್ಲೂ ಅಷ್ಟೇ, ನಾನು ಮದುವೆ ಆಗಿ ಹೋದಾಗ್ಲಿಂದ ನಮ್ಮತ್ತೆ ಒಂದು ದಿನನೂ ನನ್ನ ಕೈಲಿ ಅಡುಗೆ ಮಾಡ್ಸೋದಾಗ್ಲಿ ಇನ್ನೊಂದಾಗ್ಲಿ, ಅಯ್ಯೋ ಅವಳು ಸಾಕಾಗಿ ಬರ್ತಾಳೆ, ಡ್ಯೂಟಿಯಿಂದ ಬರ್ತಾಳೆ ಬಿಡು ಅಂತ ಅಂದ್ಬಿಟ್ಟು ನಾನು ಹೋಗೋಷ್ಟರಲ್ಲಿ ಪಾಪ ಅವರೇ ಅಡುಗೆ ಮಾಡಿರ್ತಾ ಇದ್ರು. ಮತ್ತೆ ಹೇಳದ್ನಲ್ಲ, ಒಂಥರ
ನನ್ನ ಅಮ್ಮ ಅಂತಾನೆ ಕರೆಯೋದು, ನಮ್ಮ ಮಾವನ ಅಪ್ಪ ಅಂತಾನೆ ಕರೆಯೋದು ನಾನು. ಯಾರ ಫ್ಯಾಮಿಲಿಲಿ ಬರಲ್ಲ ಹೇಳಿ, ಸಣ್ಣ ಪುಟ್ಟ ಮಾತುಗಳು ಬರುತ್ತೆ. ಆದ್ರೆ ನಮ್ಮ ಅತ್ತೆ ನೇಚರ್ ಯಾವ ತರ ಗೊತ್ತಾ, ಅವ್ರ ಒಂಥರ ಫುಲ್ ಡ್ರ್ಯಾಗ್ ಮಾಡ್ತಾರೆ ಅದನ್ನ. ಇವ್ರ ಅಜ್ಜಿ ಬುದ್ಧಿ ಆತರ, ಇವ್ರ ಅಮ್ಮ ಇದ್ರಲ್ಲ ಅವ್ರ ಅಮ್ಮನ ಬುದ್ಧಿ ಅದೇ ತರ. ಇವ್ರ ಮದ್ವೆಗೆ ಬರ್ಲಿಲ್ಲ, ಇವ್ರ ಅಜ್ಜಿ ಯಾವ್ದೋ ಮಾಮೂಲಿ ಫ್ಯಾಮಿಲಿಲಿ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಮೊಮ್ಮಗನ್ ಮದ್ವೆಗೆನೆ ಬರ್ಲಿಲ್ಲ. ಆ ತರ ನಮ್ಮ ಅತ್ತೆ ನೇಚರ್. ಈಗ ನಮ್ಮ ಅತ್ತೆ ಅವ್ರ ಮೊಮ್ಮಗನ್ ಬರ್ಡೇಗೆ ಬರ್ಲಿಲ್ಲ. ಸೊ ಈ ತರ ನಮ್ಗಳ ನೇಚರ್ ಹಂಗಲ್ಲ, ಒಬ್ಬೊಬ್ರು ಕ್ಯಾರೆಕ್ಟರ್ ಒಂದೊಂದ್ ತರ ಇರುತ್ತೆ. ಇಷ್ಟೇ. ನಮ್ಮಪ್ಪ ಆತರ ಅಲ್ಲ, ನಮ್ಮಪ್ಪನು ಮಾತಾಡ್ತಾನೆ ಇರ್ತಾರೆ. ನಾನು ಅಷ್ಟೇ, ನಮ್ಮ ಅಪ್ಪ ಏನಪ್ಪ ಹಂಗ್ ಮಾಡ್ಬಿಟ್ರಿ ಹಿಂಗೆ ಇಲ್ಲ ಕಣಮ್ಮ ನೀನೇನ್ ಮಾಡ್ದೆ, ನೀನ್ ಮಾಡಿದ್ ಸರಿನಾ, ಹಂಗೆ ನಾವ್ ಒಂದ್ ಕಾನ್ವರ್ಸೇಷನ್ ಅವಾಗ ನಡೀತಿರುತ್ತೆ. ಬಟ್ ನಮ್ಮ ಮಾವ ಅದನ್ನ ಮನ್ಸಲ್ಲಿ ಇಟ್ಕೊಳಲ್ಲ. ನಾನು ಅಷ್ಟೇ, ನಾವಿಬ್ರು ಎದುರುಗಡೆ ಬಂದಾಗ ನಾನೇ ಆಗ್ಲಿ ನಮ್ಮ ಮಾವ ಆಗ್ಲಿ, ಇರ್ರಿ ನಾನ್ ಮಾತಾಡ್ತಿಲ್ವಾ, ಕೋಪ ಬಂದಾಗ ನಾನೇನೋ ಮಾತಾಡ್ಬಿಡ್ತೀನಿ ಪಾಪ ನಮ್ಮ ಅಪ್ಪಂಗೆ, ಅವ್ರು ಅದನ್ನ ಮನ್ಸಲ್ಲಿ ಇಟ್ಕೊಳ್ಳಲ್ಲ. ಆಮೇಲೆ ಅವರು ಅಷ್ಟೇ, ಅವ್ರು ಏನಾರು ಅಂದಿರ್ತಾರ, ಇವ್ರು ಅಷ್ಟೇ ಹೇಳಪ್ಪ ಅಂತಾರ. ಆಮೇಲೆ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಮಾತಾಡಿದಾಗ ಅವತ್ ಹಂಗ ಅಂದಲ್ಲ ಅಂತ ಅವ್ರು ಏನ್ ಸಾಕ್ಸಲ್ಲ. ಒಂದ್ 4-5 ದಿನ ಕೋಪ ಇರ್ತದೆ. ಆಮೇಲೆ ನಾವೇ ಫೋನ್ ಮಾಡಿದಾಗ 1-2 ಸಲ ಫೋನ್ ಸ್ವಲ್ಪ ನಿಧಾನಕ್ಕೆ ಎತ್ತುತ್ತಾರೆ, ಸರಿ ಆಗ್ಬಿಡ್ತಾರೆ. ಅದು ನಮ್ಮ ಅಪ್ಪನ ಕ್ಯಾರೆಕ್ಟರ್, ಅದೊಂದು ನಾನು ಬಹಳ ಇಷ್ಟಪಡ್ತೀನಿ. ಆಯ್ತಲ್ಲ, ಎಲ್ರದ್ದು ಒಂದೇ ತರ ಇರ್ಬೇಕು ಅಂತ ಇಲ್ಲ. ನಮ್ಮ ಅತ್ತೆ ನೇಚರ್ ಸೇಮ್ ಅವ್ರ ಅಮ್ಮನ್ ತರ. ಇವ್ರ ಅಜ್ಜಿ ಇವ್ರ ಮದ್ವೆಗೆ ಬರ್ಲಿಲ್ಲ, ಮೊಮ್ಮಗನ್ ಮದ್ವೆಗೆ ಬರ್ಲಿಲ್ಲ. ನಮ್ಮ ಅತ್ತೆ ನೋಡಿ ಅವ್ರ ಮೊಮ್ಮಗನ್ ಬರ್ಡೇಗೆ ಬರ್ಲಿಲ್ಲ. ಇಷ್ಟೇ ರೀಸನ್. ನಿಮ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೋತೀನಿ. ಅಂಡ್ ಈಗಲೂ ಅಷ್ಟೇ ನಮ್ಮ ಅತ್ತೆ ಮೇಲೆ ಸಣ್ಣ ಪುಟ್ಟ ಕಾನ್ವರ್ಸೇಷನ್ ನನಗೂ ನಮ್ಮ ಅತ್ತೆಗೂ ನಡೆದಿರುತ್ತೆ, ಅವ್ರಿಗೂ ಇವ್ರ ಅಮ್ಮನಿಗೂ ನಡೆದಿರುತ್ತೆ, ಎಲ್ಲರಿಗೂ ನಡೆದಿರುತ್ತೆ. ಅತ್ತೆ ಅಂದಾದ್ಮೇಲೆ ಒಂದ್ ಮಾತು ನಾವು ಮಾತಾಡಿರ್ತೀವಿ, ಅವರು ಸೊಸೆ ಅಂದ್ಮೇಲೆ ನಮಗೂ ಅಪ್ಪ ಏನೋ ಅಮ್ಮ ಮಗಳಿಗೆ ನಡೀತದೆ, ಅತ್ತೆ ಸೊಸೆಗೆ ನಡೆಯಲ್ಲ ಅಲ್ವಾ. ಈಗ ಅಮ್ಮ ಮಕ್ಳೇ ನಾವೇ ನಮ್ಮ ಅಮ್ಮನ ಜೊತೆ ಜೋರ್ ಮಾಡ್ತೀವಿ, ನಮ್ಮ ಅಮ್ಮನೇ ನಮ್ಗೊಂದ್ ಮಾತು ಬೈತಾರೆ. ಸೊ ಅದ್ ಹಂಗೆ ಏನಾಗ್ಬಿಡುತ್ತೆ ಗೊತ್ತಾ, ಅದು ಏನಾಗ್ಬಿಡುತ್ತೆ ಗೊತ್ತಾ ನವೀನ್, ಏನಾಗುತ್ತೆ ಗೊತ್ತಾ, ಈಗ ಮಗಳು ಏನಾದ್ರು ಅಂತ ಅಂದಾಗ ಅದನ್ನ ಈಸಿಯಾಗಿ ಮರ್ತು ಬಿಡ್ತಾರೆ, ಅಥವಾ ಅಮ್ಮ ಏನಾದ್ರು ಅಂದಾಗ ಅದನ್ನ ಈಸಿಯಾಗಿ ಮರ್ತು ಬಿಡ್ತಾರೆ. ಆದ್ರೆ ಅತ್ತೆ ಸೊಸೆ ಅಂತ ಬಂದಾಗ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ. ಬಟ್ ನಾನಂತೂ ಏನ್ ಗೊತ್ತಾ, ಅದನ್ನ ನಿಜವಾಗ್ಲೂ ಮನ್ಸಲ್ಲಿ ಇಟ್ಕೊಳಲ್ಲ. ನನ್ನ ಎದೆ ಮುಟ್ಟಿ ಹೇಳ್ತೀನಿ, ಪ್ರತಿ ಸಲ ಇದುವರೆಗೂ ಮದ್ವೆಗೆ 6.5 ವರ್ಷ ಆಗಿದೆ, ಪ್ರತಿ ಸಲ ಅದೇನೋ ಒಂದು ಕಾನ್ವರ್ಸೇಷನ್ ಐತೆ, ಅದೇನಾಗುತ್ತೆ ಬಿಡುಗರು ನಡಿ ಹೋಗೋಣ ಮನೆಗೆ ಅಂತ ಅನ್ಬಿಟ್ಟು ನಾನೇ ಹೋಗಿರ್ತೀನಿ. ಅಮ್ಮ ಏನಮ್ಮ ಇದು ಊಟ ಕೊಡಿ ಅಂತ ಅನ್ಕೊಂಡು ಹಂಗೆ. ಬಟ್ ನಮ್ಮ ಅತ್ತೆ ಅಂತ ಫುಲ್ ಸ್ಟ್ರಿಕ್ಟ್, ಫುಲ್ ಮಾತಾಡ್ಸಲ್ಲ ಅಂದ್ರೆ ಮಾತಾಡ್ಸಲ್ಲ. ಇವಳು ಕೋಪ ಬಂದಾಗ ಅವ್ರು ಹೆಂಗ್ ಮಾಡಿದ್ರಲ್ಲ, ಹೋಗಲ್ಲ ಬಿಡು, ಮನೆಗ್ ಬಂದ್ರೆ ಮಾತಾಡ್ಸಲ್ಲ ಅಲ್ವಾ, ಬಿಡು ನಾನ್ ಬರಲ್ಲ ಹಂಗೆ ಹೆಂಗೆ ಅಂತ ಇರ್ತೀನಿ. ಆಮೇಲೆ ಇನ್ ಸ್ವಲ್ಪ ದಿನ ಆದ್ಮೇಲೆ ಅಂದ್ರು ಹೋಗ್ಬೇಕು ಅಲ್ವೇನೋ. ನಾವು ನಿಜವಾಗ್ಲೂ ಫ್ರೆಂಡ್ಸ್ ಈ ಅತ್ತೆ ಸೊಸೆದು ಇದೆಲ್ಲನೆಲ್ಲ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ. ನನ್ಗೆ ಗೊತ್ತು ಫೈನಲಿ ಒಂದಲ್ಲ ಒಂದಿನ ನಾವು ಒಂದಾಗ್ತೀವಿ, ಅದಕ್ಕೆ ಯಾಕೆ ಇಷ್ಟೊಂದು ಇದು ಮಾಡ್ಬೇಕು. ಬಟ್ ಆ ಮೂಮೆಂಟ್ ಅಲ್ಲಿ ಬೇಜಾರಾಗುತ್ತಲ್ವಾ, ಅವ್ರು ಬಂದಿಲ್ಲ ಅಂತಂದಾಗ. ಸೀರಿಯಸ್ಲಿ ನಾನು ಮನೆಗೆ ಹೋಗಿದ್ದೀನಿ, ಅಷ್ಟೊತ್ತನ ರಾತ್ರಿಲಿ ಮನೆಗೆ ಹೋಗ್ಬಿಟ್ಟು, ನಮ್ಮ ಮಾವ ಆಲ್ರೆಡಿ ಮೈಸೂರಲ್ಲೇ ಇದ್ರು, ಇಲ್ಲಿ ಅವ್ರ ಮಗಳು ಮನೇಲಿ ಇದ್ರು. ನಮ್ಮ ಮಾವನ್ ಬಿಡಿ, ನಮ್ಮ ಮಾವನ್ ನಾವು ಆಲ್ರೆಡಿ ಮಾತಾಡಿದ್ವಿ. ಏನಾಗುತ್ತೆ ಅಂದ್ರೆ, ಈಗ ತಾಯಿ ಇಲ್ದೇನೆ ಎಷ್ಟೋ ಜನ ಇದ್ದಾರೆ, ಆದ್ರೆ ತಾಯಿ ಇದ್ದು ನಾವು ಇರೋದೈತಲ್ಲ, ಅದು ಬಹಳ ಬೇಜಾರ್ ಅನ್ಸುತ್ತೆ. ನವೀನ್ಗಂತೂ ಆ ವಿಚಾರದಲ್ಲಿ ತುಂಬಾ ಬೇಜಾರಿದೆ. ಬಟ್ ಏನು ಮಾಡಕ್ಕಾಗಲ್ಲ. ಬಟ್ ಹೋಪ್ಸ್ ಇದೆ. ಬಟ್ ಆದ್ರೂ ನಮ್ಮ ಅತ್ತೆ ಅವ್ರ ಫಂಕ್ಷನ್ ಬಂದಿಲ್ದೇ ಇರ್ಬೋದು, ಆದ್ರೆ ಅವ್ರ ಮೊಮ್ಮಗನ್ ಮೇಲೆ ಆಶೀರ್ವಾದ ಇದ್ದೇ ಇರುತ್ತೆ. ನನ್ನ ಸೀಮಂತ ಟೈಮಲ್ಲೂ ನಾನು ಇದನ್ನೇ ಹೇಳಿದ್ದೆ, ನಮ್ಮ ಅತ್ತೆ ಇವತ್ತು ಫಂಕ್ಷನ್ ಬಂದಿಲ್ದೇ ಇರ್ಬೋದು, ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇದ್ದೇ ಇರುತ್ತೆ ಅಂತ. ನಮ್ಮಮ್ಮನ್ನ ನಾನು ಬಿಟ್ಟೇ ಇರ್ತಾರಿಲ್ಲ, ಏನೋ ಒಂದ್ 2 ದಿನ ಬಿಟ್ಟಿರ್ತಾವ, ಜ್ವರನೇ ಬಂದ್ಬಿಡ್ತಾ ಇತ್ತು. ಆ ತರ ಇದ್ದಿದ್ದು. ಇವಾಗ್ಲೂ ಅಷ್ಟೇ, ಅವ್ರಿಗೆ ಏನಾದ್ರು ಒಂದು ಮೂವಿಲಿ ಅಥವಾ ಯಾವ್ದಾದ್ರು ಒಂದು ಇದು ಬಂದಾಗ ಅವ್ರು ಎಮೋಷನಲ್ ಆಗಿರ್ತಾರೆ. ಅವಾಗ ನಾನು ಹೇಳೋದು ನೋಡಿ, ಹಿಂಗ್ ಕುತ್ಕೊಂಡ್ ಬೇಜಾರ್ ಮಾಡ್ಕೊಳ್ಳೋದಲ್ಲ. ಆಯ್ತು ಏನ್ ಗೊತ್ತಾ, ಮೊನ್ನೆ ನಾವು ಇನ್ವೈಟ್ ಮಾಡಕ್ ಹೋದಾಗ್ಲೂ ಮಗಂಗ್ ಕಾಫಿ ಮಾಡ್ಕೊಂಡ್ ಬಂದ್ಕೊಟ್ರು, ನಾನ್ ಟೀ ಕಾಫಿ ಕುಡಿಯಲ್ಲ. ಸೊ ಚೆನ್ನಾಗಿ ಮಾತಾಡಿದ್ರು, ಬಟ್ ಬರ್ಲಿಲ್ಲ. ಅವ್ರಿಗೆ ಇಲ್ಲ ನಾನು ಬರಲ್ಲ ಅಂತ ಅನ್ಕೊಂಡು ನಂಗೆ ಸ್ವಲ್ಪ ಬೇಜಾರ ಆಯ್ತು. ಇನ್ವೈಟ್ ಮಾಡಿದೀವಿ ಬರ್ಲಿಲ್ವಲ್ಲ ಅಂತ ಅನ್ಬಿಟ್ಟು ಪ್ರತಿ ಸಲ ಸೋತು ನಾನೇ ಹೋಗ್ತೀನಿ. ಆಕ್ಚುಲಿ ನಮ್ಗೆ ಗೊತ್ತಿತ್ತು ಅವ್ರು ಬರಲ್ಲ ಅಂತ, ಮುಂಚೆನೆ ಗೊತ್ತಾಗ್ಬಿಟ್ಟಿತ್ತು. ಯಾಕೆಂದ್ರೆ ಅವ್ರ ಹಠ ನಮಗ್ ಗೊತ್ತು. ಅವ್ರು ಬರ್ದೇ ಇದ್ರು ಅವ್ರ ಆಶೀರ್ವಾದ ನನ್ನ ಮಗನ ಮೇಲೆ ಇದ್ದೇ ಇರುತ್ತೆ. ಅವರು ಕೆಟ್ಟದ್ದೇನು ಬಯಸಲ್ಲ ನಮ್ಗೆ, ಆದ್ರೆ ಹಠ, ನನ್ನ ಮಗ ಚೆನ್ನಾಗಿರ್ಲಿ, ಮೊಮ್ಮಕ್ಳು ಚೆನ್ನಾಗಿರ್ಲಿ, ಆದ್ರೆ ಹಠ. ಆ ಹಠದಿಂದ ಇರೋ ದಿನಗಳನ್ನ ನಾವು ಫಂಕ್ಷನ್ ಇತ್ತಲ್ವಾ, ಆಗ ಎಲ್ಲರೂ ಇದ್ರು, ಎಲ್ಲವೂ ಇತ್ತು. ನಮ್ಮ ಅತ್ತೆ ಒಬ್ರು ಮಿಸ್ಸಿಂಗು, ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನ್ಸುತ್ತೆ. ನೋಡೋಣ. ಏನ್ ಗೊತ್ತಾ, ಸಮಯ ಎಲ್ಲಾನು ಬದಲಾಯಿಸುತ್ತೆ. ಅದಕ್ಕೆ ಒಂದಿನ ಎಲ್ಲ ಸರಿ ಹೋಗುತ್ತೆ. ಚಿಕ್ಕದಿಂದ ತಂದೆ ಅಂದ್ರೆ ಒಂಥರ ಬೈದಲ್ಲೇ ಕಳ್ದಿರ್ತೀವಿ, ಅಮ್ಮನೇ ಹಚ್ಕೊಂಡಿರ್ತೀವಿ ಮಕ್ಳು. ಅದ್ರಲ್ಲೂ ಗಂಡ್ ಮಕ್ಳು ಜಾಸ್ತಿ ತಾಯಿನೇ ಜಾಸ್ತಿ ಇಷ್ಟಪಡೋದು. ಅಪ್ಪಂದಿರ ಅಂದ್ರೆ ಕಾಮನ್ ಆಗಿ ಗೊತ್ತಲ್ಲ, ಸ್ಟ್ರಿಕ್ಟ್ ಆಗಿ ಇರ್ತಾರೆ. ಇವತ್ತಿನ ಜನ್ರೇಷನ್ ನಾವೇ ನಮ್ಮ ಮಕ್ಳನ್ನ ತಲೆ ಮೇಲೆ ಕೂರಿಸಿರ್ತೀವಿ, ಅವ್ರು 1 ಮಾಡಿದ್ರು ತಲೆ ಮೇಲೆ ಮಾಡಿಸ್ಕೋಬೇಕು, 2 ಮಾಡಿದ್ರು ನಾವು ಮಾಡಿಸ್ಕೋಬೇಕು. ಬಟ್ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ, ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು ನಮ್ಮ ತಂದೆ ಆದವರು. ಹೌದು, 90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಯಾವ್ದಾದ್ರು ಸ್ಕೂಟರ್ ಸೌಂಡ್ ಮನೆ ಮುಂದೆ ಪಾಸ್ ಆಯ್ತು ಅಂದ್ರೆ ಅಪ್ಪ ಬಂದ್ರೇನೋ,
TV ಆಫ್ ಮಾಡ್ಬಿಡೋದು, TV ನೋಡ್ತಾ ಇದ್ರೆ ಓದ ಕುತ್ಕೊಬಿಡೋದು ಆ ಥರ ಭಯದಲ್ಲೇ ಕಳೆದು ಬಿಟ್ಟಿರ್ತೀವಿ ತಂದೆ ಅಂದರೆ. ನಾನು ಆ ಭಯ ನಾನು ಮದುವೆ ಆದಾಗಲೂ ನಮ್ಮ ತಂದೆಗೆ ಹೆದರ್ತಾ ಇದ್ದೆ, ಆ ಥರ ಎಲ್ಲ ಭಯ ಇತ್ತು. ಬಟ್ ತಾಯಿ ಅಂದರೆ ನಮಗೆ ಒಂದು ಸಲಿಗೆ ಪ್ರೀತಿ ಜಾಸ್ತಿ ತಂದೆಗಿಂತ. ಬಟ್ ಏನಪ್ಪ ಅಂದರೆ ಬಿಡಿ ಅದಿರುತ್ತೆ. ಬಟ್ ನನಗೆ ಹೋಪ್ಸ್ ಇದೆ, ಒಂದಲ್ಲ ಒಂದಿನ ನಮ್ಮ ಅತ್ತೆ ಸ್ವಲ್ಪ ಸಮಾಧಾನ ಆಗ್ತಾರೆ, ಅವರು ಬರ್ತಾರೆ ಅಂತ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಲ್ಲದಕ್ಕೂ. ನೋಡಿ, ಈಗ ನಾವು ಗೃಹ ಪ್ರವೇಶ ಟೈಮಲ್ಲಿ ಎಷ್ಟು ಮನಸ್ತಾಪ ಆಯಿತು, ಈಗ ಇನ್ನೊಂದೇನೋ ಫಂಕ್ಷನ್ ಆಗೋಷ್ಟರಲ್ಲಿ ಏನೋ ಒಂದು ಸರಿ ಹೋಯಿತು, ಹಂಗೆ ಎಲ್ಲನೂ ಸರಿ ಹೋಗುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಸೊ ನಾನು ಯಾವತ್ತೂ ಏನೋ ದೂಷಿಸಲ್ಲ, ಯಾಕಂದರೆ ನಾನು ಮದುವೆ ಆಗಿ ಹೋದ ದಿನದಿಂದನೂ ನಮ್ಮ ಅತ್ತೆ ನನ್ನನ್ನು ಚೆನ್ನಾಗೇ ನೋಡ್ಕೊಂಡವ್ರೆ, ಮಗಳು ಥರನೇ ನನ್ನನ್ನು ಟ್ರೀಟ್ ಮಾಡಿದ್ದಾರೆ. ಈಗ ಅದೇ ಅವ್ರಿಗೊಂದು ಹಠ ಅನ್ನೋದು ಬಿಟ್ಟರೆ ಅವ್ರ ಮನಸ್ಸು ನಿಜವಾಗ್ಲೂ ಒಳ್ಳೆ ಮನಸ್ಸು. ಮಗನ ಕಂಡ್ರೆ ತುಂಬ ಪ್ರೀತಿ ಇದೆ. ನನ್ನ ಮಕ್ಕಳು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವ್ರದ್ದು ಅದೇ ಥರ ನೇಚರ್, ತೋರಿಸ್ಕೊಳ್ಳೋದಿಲ್ಲ ಪ್ರೀತಿನ. ನಮ್ಮಮ್ಮ ಥಿಂಕ್ ಮಾಡಲ್ಲ. ಸೊ ಒಬ್ಬೊಬ್ರು ನೇಚರ್ ಒಂದೊಂದು. ಹಠ ಸತ್ಸಿ ಏನು ಪ್ರಯೋಜನ, ಏನು ಮಾಡಬೇಕು ಅದೊಂದು ಗೊತ್ತಾಗಲ್ಲ ಅವ್ರಿಗೆ. ಏನಪ್ಪ ಅಂದರೆ ಹಠ ಅಂದರೆ ಹಠ 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 ಅಷ್ಟೇ. ಸೊ ಬಿಡಿ. ಸೊ ಇದು ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೋತೀನಿ. ಎಷ್ಟು ಕಮೆಂಟ್ಸ್ ಗೊತ್ತಾ ನವೀನ್, ಅತ್ತೆ ಯಾಕೆ ಬಂದಿಲ್ಲ, ಅತ್ತೆ ಯಾಕೆ ಬಂದಿಲ್ಲ, ಯಾಕೆ ಬರ್ತಿಲ್ಲ, ನಿಮ್ಗೂ ಅವ್ರಿಗೂ ಸರಿಗಿಲ್ವಾ, ಇಷ್ಟೇ ಎಲ್ಲ ಅತ್ತೆ ಸೊಸೆಗೂ ಸಣ್ಣ ಪುಟ್ಟ ಮಾತುಕತೆ. ಹಂಗೆ ನಮ್ದು ಒಂದು ಕಾನ್ವರ್ಸೇಷನ್, ನಂದು ಅವ್ರದ್ದು ಅನ್ನೋದಕ್ಕಿಂತ ಇವ್ರದ್ದು ರಮ್ಮಂದು ಆಗಿದ್ದು ಇನ್ಸಿಡೆಂಟ್. ಅದು ನಮ್ಮಮ್ಮನ ಇನ್ಸಿಡೆಂಟ್ ಆದ್ರೂ ಇವಳ ಮೇಲೆ ಪರಿಣಾಮ ಬಿದ್ದೇ ಬರುತ್ತಲ್ವಾ. ನಾನು ಸೊಸೆ ಅಂದಾದ್ಮೇಲೆ ನನ್ನ ಮೇಲೆ ಸ್ವಲ್ಪ ಎಫೆಕ್ಟ್ ಆಗೇ ಆಗುತ್ತೆ. ಬಟ್ ನಾನು ನಿಜವಾಗ್ಲೂ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋದು. ನನಗೆ ದೇವರಾಣೆ ಹೇಳ್ತೀನಿ, ನನಗೆ ಅವರು ಅಂತಲ್ಲ ಯಾರ ಜೊತೆನೆ ಆದ್ರೂ ನಾವಿಬ್ರು ಹೆಂಗೆ ಗೊತ್ತಾ, ಜಗಳ ಮಾಡ್ಕೊಂಡಿದ್ರವೆ. ನಾನು ಅಷ್ಟೇ, ನನಗೂ ಸ್ವಲ್ಪ ನಮ್ಮ ಅಮ್ಮನ ರಕ್ತನೇ ಅಲ್ವಾ, ನಾನು ಸ್ವಲ್ಪ ಹಠವಾಗಿರ್ತೀನಿ. ಇವಳಂಗಲ್ಲ, ಅದನ್ನ ಏನೋ ಶಾರ್ಟ್ ಔಟ್ ಮಾಡ್ಕೊಂಡ್ಬಿಡ್ಬೇಕು, ಮಾಡ್ಬಿಟ್ಟು ಕ್ಲಿಯರ್ ಆಗ್ಬಿಡ್ಬೇಕು. ಈಗ ನೋಡಿ, ಈಗ ಯಾವುದೇ ಒಂದು ಸಂಬಂಧಗಳೇ ಆಗ್ಲಿ, ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಒಂದಲ್ಲ ಒಂದಿನ ಈ ಭೂಮಿಯಿಂದ ನಾವು ಹೊರಟೋಗ್ಬಿಡ್ತೀವಿ. ಇವತ್ತಿದೀವಿ, ನಾಳೆ ಇರ್ತೀವಿ ಇಲ್ವಾ ಅನ್ನೋದು ನಮ್ಗೆ ಕನ್ಫರ್ಮ್ ಇಲ್ಲ. ಮನೆ, ಆಸ್ತಿ, ಅಂತಸ್ತು, ಆದ್ರೆ ಒಂದೊಂದ್ ದಿನನೂ ನಾವು ವೇಸ್ಟ್ ಆಗುತ್ತೆ ಏನ್ ಸಿಗುತ್ತೆ ಅಲ್ವಾ. ಇದ್ದಾಗ ನಾವು ಜೊತೆಲಿ ಇಲ್ದೆ ಅನುಭವಿಸ್ದೆ, ಇಲ್ದೇ ಇದ್ದಾಗ ಹೋಗಿ ಹತ್ರ ಅವರೇ ಸತ್ತಿದ್ದಾರೆ ಅಂತಲ್ಲ, ಅಕಸ್ಮಾತ್ ನಾನೇ ಸತ್ತ ಓಡ್ಬೋದು, ಯಾರು ಗೊತ್ತಿರಿ ಹಂಗೆಲ್ಲ ಮಾತಾಡ್ಬೇಡಿ. ಅದು ಒಳ್ಳೇದಲ್ಲ. ಹಠ 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 ಒಳ್ಳೇದಲ್ಲ, ಯಾರ ಮೇಲೂ ಹಠ ಸಾಧಿಸೋದು ಒಳ್ಳೇದಲ್ಲ. ಇರೋ ತನಕ ಖುಷಿಯಾಗಿ ಬಿಡಿ. ಆಯ್ತು, ಈಗ ಅವ್ರಿಗೂ ಏನೋ ಬೇಜಾರಾಗಿರುತ್ತೆ. ಸ್ವಲ್ಪ ಏನ್ ಗೊತ್ತಾ, ಕಾಲಾವಕಾಶ ಬೇಕಾಗುತ್ತೆ ಆಯ್ತಾ. ನೀವು ಇನ್ನೊಂದ್ಸಲ ಹೋದಾಗ ಸ್ವಲ್ಪ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿ ಆಯ್ತಾ. ನೀವು ಹಠ ಬಿಡಿ, ನೀವು ಹಠ ಬಿಡಿ. ಹೌದು, ಮನೆಗೆ ನವೀನ್ ಮನೆಗೆ ಹೋಗಿ ಕರೆದಿದ್ದಾರೆ. ಬಟ್ ಅವ್ರಿಗೆ ಯಾಕೋ ನೋಡಿರ್ತಾರೆ ಜನ, ನಾವು ಇನ್ವೈಟ್ ಮಾಡಿದ್ವಿ. ನವೀನ್ಗೂ ಎಲ್ಲೋ ಬೇಜಾರಾಗುತ್ತೆ. ಮಕ್ಳು ಮಾಡಿದ್ರೆ ಇನ್ಯಾರು, ಅದನ್ನ ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ಬೇಕಂದ್ರೆ ಅದು ತಪ್ಪು ಅಂತ ಅಲ್ವೇ ಅಲ್ಲ. ಬಟ್ ಆಯ್ತು, ಅವ್ರು ತಪ್ಪು ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಅವ್ರೇನೋ ಅಂದ್ರು, ಅವ್ರಿಗೆ ಬೇಜಾರಾಯ್ತು ಅಂತಾನೆ ಅನ್ಕೊಳ್ಳೋಣ. ಮಕ್ಳನ್ನ ತಂದೆ ತಾಯಿ ಕ್ಷಮಿಸ್ತೆ ಇನ್ಯಾರು ಕ್ಷಮಿಸ್ತಾರೆ ಅಲ್ವಾ. ಸೊ ನಾನು ಇವ್ರನ್ನ ರೆಡಿ ಮಾಡಕ್ ನಾನಿದ್ದೀನಿ, ಇವ್ರನ್ನ ಕನ್ವಿನ್ಸ್ ಮಾಡಕ್ಕೆ. ನಡಿ ಆಯ್ತು, ಈಗ ಕರ್ದ್ಬಿಟ್ಟು ಬರೋಣ ಅಂತ ಅನ್ಬಿಟ್ಟು ಹೋಗಿ ಎಲ್ಲ ಕರ್ದ್ಬಿಟ್ಟು ಬಂದ್ವಿ. ಬಟ್ ಅವ್ರಿಗೆ ನಾನು ಸ್ವಲ್ಪ ಮೊಂಡಾನೆ, ನಾನು ಅಂದ್ರೆ ಯಾಕೆಂದ್ರೆ ಅವ್ರದ್ದು ವಯಸ್ಸಾಗಿರೋ ರಕ್ತ, ನಂದು ಇನ್ನೂ ಯಂಗ್ ಬ್ಲಡ್, ನಾನು ಯಾಕೆ ಅನ್ನೋ ಥರ. ಇವಳು ಇಲ್ಲ ಆ ಥರ ಎಲ್ಲ ಅಂತ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಆ ರಕ್ತನ ಸ್ವಲ್ಪ ಏನು ಮಾಡಿ, ಸ್ವಲ್ಪ ಸಿಹಿ ರಕ್ತನ ಸ್ವಲ್ಪ ತಣ್ಣಗೆ ಮಾಡ್ತಾ ಇರ್ತೀನಿ. ಬೇಡ ಇರು, ಸುಮ್ಮನಿರು, ಆಯಿತು, ಏನಾಗಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಈಗ ಲೇಟ್ ಆಗ್ತಿದೆ, ನಾವು ನಾನು ಮಾಡೋದನ್ನ ಆಮೇಲೆ ನನ್ನ ಮಕ್ಳಿಗೂ ಅದು ಪರಿಣಾಮ ಬರುತ್ತೆ ಫ್ಯೂಚರಲ್ಲಿ. ಸೊ ನಡೀರಿ, ಈಗ ವೇಟ್ ಮಾಡ್ತಾ ಇದ್ದಾರೆ ಅವರೆಲ್ಲ. ಈಗ ನಿಮಿಷ ಅಂತ ಹೋಗಿ ನಿಜ, ಯಾಕಂದ್ರೆ ಅದು ಒಂದಿಷ್ಟು ಉದ್ದ ಇರುತ್ತಲ್ವಾ, ಏನು ಮಾಡೋದಿಕ್ಕಾಗಲ್ಲ. ನನಗೆ ಫಂಕ್ಷನ್ ಬೇರೆ ಮಾಡ್ಬಿಟ್ಟು ಹುಷಾರ್ ತಪ್ಪಿಟ್ಟಿದ್ದೀನಿ, ಮೂಗ್ ಸೋಲ್ತಾ ಇದೆ, ಆಯ್ತಾ ಇಲ್ಲ, ಹಿಮ ಬೇರೆ ಬೀಳ್ತಾ ಇದೆ, ವಯಸ್ಸು ಎಲ್ಲ ಚೇಂಜ್ ಆಗಿದೆ. ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದರೆ ಬೆಟರ್ ಈಗ. ಸೊ ಆದಷ್ಟು ಬೇಗ ಅಮ್ಮ ಮಗ ನೀವಿಬ್ರು ಒಂದಾದ್ರೆ ನಾನು ಒಂದಾದಂಗೆ. ಇವರಿಬ್ರು ಈಗ ಇವ್ರು ಯಾರ ಜೊತೆನೆ ಜಗಳ ಆಡ್ಕೊಂಡ್ರು ಅದು ನಮ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ನಮ್ಮಮ್ಮ ನನಗೆ ಅತ್ತೆ ಸೊಸೆ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಅಟ್ಲೀಸ್ಟ್ ನೆಕ್ಸ್ಟ್ ನಮ್ಮ ಮನೆ ಇನ್ನೊಂದು ಫಂಕ್ಷನ್ ಮಾಡೋ ಅಷ್ಟರಲ್ಲಾದರೂ ನಮ್ಮತ್ತೆ ನಮ್ಮ ಜೊತೆ ಇರಲಿ. ಏನು ಫಂಕ್ಷನ್ ನೆಕ್ಸ್ಟ್ ಯಾರು ಗೊತ್ತು, ಏನಾದರೂ ಆಗ್ಬೋದು. ನೆಕ್ಸ್ಟ್ ನಿನ್ನ ಬರ್ಡೇ ಏನಾದರೂ ಗ್ರ್ಯಾಂಡ್ ಹಂಗೇನಾದರೂ ಪ್ಲಾನ್ಸ್ ಇದ್ರೆ ಮುಂಚೆನೇ ಹೇಳ್ಬಿಡು. ಕರೆಸ್ತೀರಾ ಮತ್ತೆನಾ? ಅದಕ್ಕೂ ಬರಲ್ಲ. ಇನ್ನು ನನ್ನ ಬರ್ಡೇ ಅಂದಾದ್ಮೇಲೆ ಬರೋದೇ ಇಲ್ಲ. ಮೊಮ್ಮಗನ ಬರ್ಡೇಗೆ ಬಂದಿಲ್ಲ.
ನಡೀರಿ ಎದ್ದು ಎದ್ದೇಳು ನಡಿ ಹೋಗೋಣ. ನಾನು ಎದ್ದೇಳ ತನಕ ನೀನು ಎದ್ದೇಳಲ್ವಾ? ಹ್ಞೂ ನನ್ನನ್ನೇ ಎದ್ದೇಳಿಸ್ಬಿಟ್ಟು ನೀನು ಸುಮ್ಮನೆ ಕೂತೈತಿ. ಆಮೇಲೆ ನನ್ನ ಸ್ವೆಟ್ರ್ ನೋಡು ಎಲ್ಲೈತೆ, ಎಲ್ಲ ನಾನೇ ಕೇಳಿದ್ರೆ. ಫ್ರೆಂಡ್ಸ್, ಈಗ ನಾವು ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ನಂಗೆ ಸ್ಯಾರಿ ಕಲೆಕ್ಷನ್ಸಲ್ಲಿ ತುಂಬಾ ಇಷ್ಟ ಆಗುತ್ತೆ. ಬೇರೆ ಶಾಪ್ಸ್ಗಿಂತ ಇಲ್ಲಿ ಜಾಸ್ತಿ ನಂಗೆ ಇಷ್ಟ ಆಗುತ್ತೆ, ಮತ್ತು ಸೆಲೆಕ್ಷನ್ ಕೂಡ ಬೇಗ ಆಗಿಬಿಡುತ್ತೆ. ಸೊ ಅದಕ್ಕೇ ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಕರ್ಕೊಂಡು ಬಂದ್ವಿ. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಸ್ಯಾರಿ ತೊಗೋತೀನಿ ಅಂತ ಅಂದರು. ಅದಕ್ಕೇ ಇವಾಗ ಬಂದ್ವಿ. ಅಥರ್ವಂಗೆ ಹೊಟ್ಟೆ ಹಸ್ಬಿಟ್ಟಿತ್ತು. ಅವ್ನು ಈವ್ನಿಂಗ್ ಏನೂ ತಿಂದಿರಲಿಲ್ಲ, ಸ್ನ್ಯಾಕ್ಸ್ ಆ ಥರ. ಅದಕ್ಕೆ ಅವ್ನಿಗೆ ಏನಾದರೂ ಕೊಡಿಸಿ ಅಂತ ಹೇಳ್ತಾ ಇದ್ದೆ. ಹೋಟೆಲ್ಗೆ ಏನಾದರೂ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಊಟ ಏನಾದರೂ ತಿನ್ನಿಸ್ಬಿಡಿ ಅಂತ. ಅದಕ್ಕೆ ನವೀನ್ ಓಕೆ, ಅವನನ್ನು ಕರ್ಕೊಂಡು ನಾನು ಹೋಗ್ತೀನಿ, ನೀವು ಹೋಗಿ ಸ್ಯಾರಿ ಶಾಪ್ ಮಾಡ್ತಾರೆ ಅಂತ ಅಂದರು. ಈಗ ನಾವು ಸೀರೆ ಅಂಗಡಿ ಒಳಗಡೆ ಹೋಗಬೇಕು. ಸ್ಯಾರಿ ಕಲೆಕ್ಷನ್ಸ್ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಎಂಟ್ರಿ ಆಗಿದ ತಕ್ಷಣ ಒಂದಷ್ಟು ಕಲೆಕ್ಷನ್ಸು ಇಲ್ಲಿತ್ತು. ಇಲ್ಲಿ ಪ್ರೈಸ್ ಎಲ್ಲ 3500, 4000, 2500 ಈ ಥರದ್ದು ಪ್ರೈಸಲ್ಲೆಲ್ಲ ಇತ್ತು. ಸೊ ನಮ್ಮ ಚಿಕ್ಕಮ್ಮ ನೋಡ್ತಾ ಇದ್ರು ಯಾವ ಸ್ಯಾರಿ ತೊಗೊಳ್ಳ ಏನೋ ಅಂತ ಅಂದ್ಬಿಟ್ಟು. ಈ ಸ್ಯಾರಿ ಅವರಿಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಈ ಸ್ಯಾರಿ ಬಂದು 3500. ಸೊ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಈ ಸ್ಯಾರಿನ ನೋಡ್ತಾ ಇದ್ದಾರೆ. ಮತ್ತು ಇನ್ನು ಬೇರೆ ಥರ ಟಿಶ್ಯೂ ಸ್ಯಾರೀಸ್ ಅದನ್ನೆಲ್ಲ ನೋಡ್ತಾ ಇದ್ದರು. ಸೆಮಿ ಕಾಂಚೀವರಂ ಸ್ಯಾರೀಸು ಕೂಡ ಅವೈಲೇಬಲ್ ಇತ್ತು. ಸೊ ನಾನು ಯಾವುದೂ ಇವತ್ತನ್ನು ತೊಗೋಬೇಕು ಅನ್ನೋ ಮನಸ್ಸು ನನಗಿರಲಿಲ್ಲ. ಬೇಡ ಸಾಕು, ಈಗ ಆಲ್ರೆಡಿ ಬೇಜಾನ್ ಸ್ಯಾರೀಸ್ ತೊಗೊಂಡಿದ್ದೀನಿ, ಅದ್ರ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೀನಿ. ಇನ್ನೂ ಕೊಡಬೇಕಾಗಿರೋದು ಮನೇಲಿ 2 ಸೀರೆಗಳಿದೆ. ಅದನ್ನು ಕೊಟ್ಟು ಫಸ್ಟು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ. ಆಮೇಲೆ ಅಥರ್ವಂಗೆ ಊಟ ಮಾಡಿಸ್ಕೊಂಡು ನವೀನ್ ಬಂದು ಕೇಳಿದ್ರು, ನೋಡು ನಿನಗೆ ಯಾವುದಾದ್ರೂ ಬೇಕಿದ್ರೆ ತಗೋ ಅಂತ. ಸುಮ್ಮನೆ ಯಾಕೆ ಆಸೆ, ನಾನು ಒಳಗಡೆ ಹೋಗಲೇ ಇಲ್ಲ. ಇದೊಂದೇ ಕೌಂಟ್ರಲ್ಲಿ ಇವ್ರಿಗೆ ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟ್ ಆಯಿತು. ಅವರಲ್ಲೇ ತೊಗೊಂಡ್ರು. ನಾನು ಬೇರೆ ಇನ್ಯಾವುದನ್ನು ನೋಡೋದಕ್ಕೂ ಕೂಡ ಹೋಗಲಿಲ್ಲ. ಹಾಗೆ ನಮ್ಮ ಚಿಕ್ಕಮ್ಮ ಅವ್ರ ಮಗಳಿಗೂ ಕೂಡ ಯಾವುದಾದ್ರೂ ಒಂದು ನೋಡು ಅಂತ ಇದ್ರು. ಸುಮ್ಮನೆ ನಾನು ಹಾಗೆ ಇಟ್ಕೊಂಡು ನೋಡ್ತಾ ಇದ್ದೆ. ಇದೊಂಥರ ಲೈಟ್ ಕಲರಲ್ಲಿ ಇತ್ತು, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಜಸ್ಟ್ ಹಾಫ್ ಆನ್ ಅವರಲ್ಲಿ 4 ಸೀರೆ ಸೆಲೆಕ್ಷನ್ ಆಯಿತು. ಆ್ಯಕ್ಚುಲಿ ಇಲ್ಲಿ 3 ಸೀರೆಗಳನ್ನ ತೊಗೊಂಡಿದ್ದು. ಸೊ ಆಂಟಿ 2 ತೊಗೊಂಡ್ರು, ನಮ್ಮ ಅತ್ತೆ 1 ತೊಗೊಂಡ್ರು. ಆಲ್ಮೋಸ್ಟ್ ಬೇಗನೆ ಸೆಲೆಕ್ಷನ್ ಆಯಿತು. ಇಲ್ಲಿ 8 o'clockಗೆಲ್ಲ ಕ್ಲೋಸ್ ಆಗ್ತಾಯಿತ್ತು. ಬಟ್ ಸೆಲೆಕ್ಷನ್ ಬೇಗನೆ ಆಗಿದ್ದರಿಂದ ಬೇಗನೆ ಸ್ಯಾರೀಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಬಿಟ್ವಿ. ಇನ್ನೂ 15 to ಹಾಫ್ ಆನ್ ಅವರ್ ಟೈಮ್ ಇತ್ತು. ಸೊ ನಾವು ಬೇಗ ತೊಗೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ವಿ. ಇಲ್ಲಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ನೋಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ನೋಡ್ತಾ ಇದ್ದಾರೆ. ಈ ಕಲರ್ ಕೂಡ ಚೆನ್ನಾಗಿತ್ತು ಮತ್ತು ಡಿಸೈನ್ ಕೂಡ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಯಿತು. ಸ್ಯಾರಿನ ಅವರು ಕೂಡ ತೊಗೊಂಡ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.